ಜೈ. ಸೊ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಂಜನಾಶ್ಲಾಕಯ ಚಕ್ಷುರುಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇ ಅಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಚ ಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪದಾನ್ ಸಹಗಣ ಲಲಿತಾಂ ಶ್ರೀ ವಿಶಾಖಾಂ ವಿತಂಶ್ಚ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮ್ನೆ ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಕೆ, ಸೊ ಇವತ್ತಿನ ಶ್ಲೋಕ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ 8ನೇ ಅಧ್ಯಾಯದ 22ನೇ ಶ್ಲೋಕ. ಹಾಗಾಗಿ ಯಾರು ಇದನ್ನ ಸ್ಪಷ್ಟವಾಗಿ ಓದ್ತೀರಾ ನೋಡೋಣ. ಮೊದಲು ಶ್ಲೋಕವನ್ನ ನೋಡೋಣ, ಮುಂದಕ್ಕೆ ಅನುವಾದ ಭಾವಾರ್ಥ ನೀವು ಓದ್ಬೋದು. ನಮಃ ಪಂಕಜನಾಭಿನೇ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಸೊ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇನ್ನೊಂದ್ಸತಿ ಕೂಡ ರಿಪೀಟ್ ಮಾಡೋಣ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಈ ಶ್ಲೋಕ ಬೇರೆ ಯಾರಾದ್ರೂ ಟ್ರೈ ಮಾಡ್ತೀರಾ ಓದಕ್ಕೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಂಕಜನಾಭಾಯ ನಮೋ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ? ಓದಿ. ನಮೋ ಪಂಕಜನಾಭಾಯ ನಮೋ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಅನುವಾದ ಓದ್ತೀರಾ? ಮಾತಾಜಿ. ಅನುವಾದ. ಓಂ ಪ್ರಭುವೇ, ಕಮಲ ಪುಷ್ಪದಂತೆ ನಿಮ್ನಾಂಕಿತವಾದ ನಾಭಿಯುಳ್ಳವನೇ, ಸದಾ ಕಮಲಹಾರ ಭೂಷಿತನೇ, ಕಮಲದಂತೆ ಶಾಂತ ದೃಷ್ಟಿಯುಳ್ಳವನೇ, ಕಮಲ ರಂಜಿತ ಪಾದನೆ, ನಿನಗೆ ಸಾಧನ ಪ್ರಣಾಮಗಳು. ಭಾವಾರ್ಥ: ಇತರ ಶರೀರಗಳಿಂದ ಬೇರೆಯಾದ ಶರೀರವುಳ್ಳ ಪರಮ ಪುರುಷನ ದಿವ್ಯ ಶರೀರವನ್ನು ಇಲ್ಲಿ ಕೆಲವು ನಿಶ್ಚಿತ ಸಂಕೇತಗಳಿಂದ ನಿರೂಪಿಸಲಾಗಿದೆ. ಅವೆಲ್ಲ ಭಗವಂತನ ಶರೀರದ ವಿಶಿಷ್ಟ ಲಕ್ಷಣಗಳು. ಅವನು ಮೇಲುನೋಟಕ್ಕೆ ನಮ್ಮೆಲ್ಲರಂತೆ ಕಂಡರೂ ತನ್ನ ವಿಶಿಷ್ಟವಾದ ಶಾರೀರಿಕ ಲಕ್ಷಣಗಳಿಂದ ವಿಭಿನ್ನನಾಗಿದ್ದಾನೆ. ತಾನೊಬ್ಬ ಹೆಣ್ಣಾಗಿ ಕುಂತಿಯು ಅವನನ್ನು ದರ್ಶಿಸಲು ಅನರ್ಹಳೆಂದು ತಿಳಿಯುತ್ತಾಳೆ. ಹೀಗೆ ತಿಳಿಯಲು ಕಾರಣವೇನೆಂದರೆ, ಸ್ತ್ರೀಯರು, ಶೂದ್ರರು, ಕಾರ್ಮಿಕರು ಮತ್ತು ದ್ವಿಜಬಂಧುಗಳು ಅಥವಾ ಮೊದಲ
ಮೂರು ವರ್ಣಗಳ ನೀಚ ಸಂತತಿಯವರು ತಮ್ಮ ಕಡಿಮೆ ಬುದ್ಧಿಶಕ್ತಿಯಿಂದಾಗಿ ದಿವ್ಯ ಜ್ಞಾನವನ್ನು ಪಡೆಯಲು ಅಸಮರ್ಥರಾಗಿರುತ್ತಾರೆ. ಪರಮಸತ್ಯಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಮ, ಖ್ಯಾತಿ, ಗುಣ, ರೂಪಗಳನ್ನು ಅವರು ಅರಿಯಲಾರರು. ಅಂತವರು ಭಗವಂತನ ಆಧ್ಯಾತ್ಮಿಕ ವಿಷಯಗಳನ್ನು ಅರಿಯಲು ಅನರ್ಹರಾಗಿದ್ದರೂ ಅವನನ್ನು ಅರ್ಚಾ ವಿಗ್ರಹ ರೂಪದಲ್ಲಿ ನೋಡಬಹುದು. ಮೇಲೆ ಹೇಳಿದ ಸ್ತ್ರೀಯರು, ಶೂದ್ರರು ಮತ್ತು ದ್ವಿಜಬಂಧುಗಳು ಸೇರಿದಂತೆ ಎಲ್ಲಾ ಪತಿತ ಜೀವಿಗಳನ್ನು ಅನುಗ್ರಹಿಸಲು ಭಗವಂತನು ಈ ಲೌಕಿಕ ಜಗತ್ತಿನಲ್ಲಿ ಅವತರಿಸುತ್ತಾನೆ. ಏಕೆಂದರೆ ಅಂತ ಪತಿತಾತ್ಮರು ಜಡವನ್ನು ಮೀರಿ ಏನನ್ನು ಕಾಣಲಾರರು. ಭಗವಂತ ಗರ್ಭೋದಕಶಾಹಿ ವಿಷ್ಣುವಾಗಿ ಅಸಂಖ್ಯಾತ ವಿಶ್ವದ ಪ್ರತಿಯೊಂದರಲ್ಲೂ ಪ್ರವೇಶಿಸುತ್ತಾನೆ. ತನ್ನ ದಿವ್ಯ ಕುಕ್ಷಿಯ ಕಮಲ ನಾಭಿಯಲ್ಲಿ ಕಮಲನಾಳವನ್ನು ಸೃಷ್ಟಿಸುತ್ತಾನೆ. ಅಲ್ಲಿ ಈ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮ ಜನಿಸುತ್ತಾನೆ. ಆದ್ದರಿಂದಲೇ ಭಗವಂತನನ್ನು ಪಂಕಜನಾಭಿ ಎನ್ನುವುದು. ಈ ಪಂಕಜನಾಭಿ ದೇವನು ಅರ್ಚಾ ವಿಗ್ರಹ, ಅವನ ದಿವ್ಯ ರೂಪವಾಗಿ ವಿವಿಧ ಧಾತುಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಎಂದರೆ ಮನಸ್ಸಿನೊಳಗೆ ಇರುವ ರೂಪ, ಮರದ ವಿಗ್ರಹ, ಮಣ್ಣಿನ ವಿಗ್ರಹ, ಲೋಕ ವಿಗ್ರಹ, ಆಭರಣ ವಿಗ್ರಹ, ಬಣ್ಣದ ವಿಗ್ರಹ, ಮರಳಿನ ಮೇಲೆ ರೂಪಿಸಿದ ವಿಗ್ರಹ, ಹೀಗೆ ಬಗೆ ಬಗೆಯಾಗಿ ರೂಪ ತಾಳುತ್ತಾನೆ. ಈ ಎಲ್ಲಾ ರೂಪಗಳಲ್ಲೂ ಭಗವಂತನಿಗೆ ಕಮಲ ಪುಷ್ಪ ಹಾರಗಳಿಂದ ಅಲಂಕರಿಸಲಾಗುತ್ತದೆ. ಇಂಥ ಪೂಜಾ ಮಂದಿರಗಳಲ್ಲಿ ಶಾಂತ ವಾತಾವರಣ ಇರುತ್ತದೆ. ಸದಾ ಐಹಿಕ ಗೊಂದಲಗಳಲ್ಲಿ ತೊಡಗಿರುವ ಅಭಕ್ತರು ಈ ವಾತಾವರಣದಿಂದ ಆಕರ್ಷಿತರಾಗುತ್ತಾರೆ. ಜ್ಞಾನ ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ಒಂದು ರೂಪವನ್ನು ಆರಾಧಿಸುತ್ತಾರೆ. ಸ್ತ್ರೀಯರು, ಶೂದ್ರರು ಮತ್ತು ದ್ವಿಜಬಂಧುಗಳು ಭಗವಂತನ ವಿವಿಧ ಪೂಜಾ ಮಂದಿರಗಳಿಗೆ ಭೇಟಿ ನೀಡಿದರೆ ಅವರು ಸಹ ಭಗವಂತ ಅನುಗ್ರಹವನ್ನು ಪಡೆಯಬಹುದು. ಮಂದಮತಿಗಳಾದ ಕೆಲವರು ಆಪಾದಿಸುವಂತೆ ಇಂಥ ಮಂದಿರ ಪ್ರವಾಸಿಗರು ಕಾಲ್ಪನಿಕ ಮಿಥ್ಯಾ ಪ್ರತಿಮೆಯ ಆರಾಧಕರಲ್ಲ. ಮಂದಮತಿಗಳ ಅನುಕೂಲಕ್ಕಾಗಿ ಮಹಾನ್ ಆಚಾರ್ಯರು ಎಲ್ಲಾ ಪ್ರದೇಶಗಳಲ್ಲೂ ಅಂತ ಪೂಜಾ ಮಂದಿರಗಳನ್ನು ಸ್ಥಾಪಿಸಿದರು. ಶೂದ್ರರು, ಸ್ತ್ರೀಯರು ಅಥವಾ ಅದಕ್ಕಿಂತ ಕೆಳಮಟ್ಟದ ವರ್ಗದಲ್ಲಿರುವವರು ಮಂದಿರ ಪೂಜೆಯ ಹಂತವನ್ನು ತಾವು ದಾಟಿದವರು ಎಂದು ನಟನೆ ಮಾಡಬಾರದು. ಭಗವಂತನ ದರ್ಶನ ಅವನ ಪಾದ ಕಮಲಗಳಿಂದ ಪ್ರಾರಂಭವಾಗಬೇಕು. ಅಲ್ಲಿಂದ ಮುಂದೆ ದೃಷ್ಟಿ ಮೇಲಕ್ಕೇರುತ್ತಾ ತೊಡೆ, ನಡು, ಎದೆ, ಮುಖಗಳನ್ನು ಕಾಣಬೇಕು. ಭಗವಂತನ ಪಾದ ಕಮಲಗಳನ್ನು ನೋಡಿ ಅದಕ್ಕೆ ಹೊಂದಿಕೊಳ್ಳುವ ಮೊದಲೇ ಅವನ ಮುಖ ದರ್ಶನ ಮಾಡಲು ಪ್ರಯತ್ನಿಸಬಾರದು. ಭಗವಾನ್ ಶ್ರೀಕೃಷ್ಣನಿಗೆ ಸೋದರತೆಯಾದ ಕುಂತಿಯು ಅವನು ನಾಚಿಕೊಳ್ಳಬಹುದೆಂದು ಅವನನ್ನು ಪಾದ ಕಮಲಗಳಿಂದ ನೋಡಲು ಪ್ರಾರಂಭಿಸಲಿಲ್ಲ. ಹಾಗಾಗಿ ಭಗವಂತನಿಗೆ ಮುಜುಗರವಾಗದ ಹಾಗೆ ಅವನನ್ನು ಅವನ ಪಾದ ಕಮಲಗಳ ಮೇಲಿಂದ ನೋಡಲು ಪ್ರಾರಂಭಿಸಿದಳು. ಎಂದರೆ ನಡುವಿನಿಂದ ಆರಂಭಿಸಿ ನಿಧಾನವಾಗಿ ಮುಖದತ್ತ ದೃಷ್ಟಿ ಏರಿಸಿ ಮತ್ತೆ ಪಾದ ಕಮಲದತ್ತ ದೃಷ್ಟಿ ಹರಿಸಿದಳು. ಒಟ್ಟಾರೆ ಈ ಕ್ರಮ ಸರಿಯಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇವತ್ತು ನಾವು ಈ ಶ್ಲೋಕವನ್ನ ಪ್ರಭುಪಾದರು ಹೇಗೆ ಇದನ್ನ ವಿವರಿಸ್ತಾ ಇದ್ದಾರೆ, ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು ಎಂಬುದನ್ನ ಪ್ರಭುಪಾದರ ಮುಖಾಂತರವೇ ಇದನ್ನ ತಿಳಿದುಕೊಳ್ಳೋಣ. ಯಾಕಂತ ಹೇಳಿದ್ರೆ ಪ್ರಭುಪಾದರು ಇದೇ ಶ್ಲೋಕದ ಮೇಲೆ ಒಂದು ಲಾಸ್ ಆಂಜಲಸ್ ಅಲ್ಲಿ ಏಪ್ರಿಲ್ 14ನೇ ತಾರೀಕು 1973 ಅಲ್ಲಿ ಈ ಶ್ಲೋಕದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಸೊ ಪ್ರಭುಪಾದರ ಬಾಯಿ ಮುಖದಿಂದ ಹೇಳೋದನ್ನ ಕೇಳಿದಾಗ ಇನ್ನ ನಮಗೆ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಒಂದು ಊಹಿಕೆಯ ಮೇಲೆ ಈ ಶ್ಲೋಕಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಈ ಶ್ಲೋಕದ ಮೇಲೆ ಏನು ಟಿಪ್ಪಣಿಯನ್ನ ನೀಡ್ತಾ ಇದ್ದಾರೆ, ಈ ಭಾವಾರ್ಥದಲ್ಲಿ ಏನ್ ಅರ್ಥ ಅಡಗಿದೆ ಎಂಬುದನ್ನ ನಾವು ತಿಳ್ಕೋಬಹುದು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಮೊಟ್ಟೆನಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಂತಿ ಮಹಾರಾಣಿ ಅಲ್ವಾ, ಕುಂತಿ ಮಹಾರಾಣಿ ಅವರು ರಾಣಿಯಾಗಿದ್ರು ಕೂಡ ದೇಹ ಯಾವುದಾಗಿದೆ? ಯಾರು ಹೇಳ್ತೀರಾ? ಅವ್ರ ಮಹಾರಾಣಿನೇ, ಬಟ್ ಆದ್ರೂ ಕೂಡ ಅವ್ರ ದೇಹ ಎಂತದಾಗಿದೆ? ಸ್ತ್ರೀ ಮಾತಾಡಿ. ಮಾನವ ಜನ್ಮ. ಎಸ್, ಆದ್ರೂ ಕೂಡ ಅವರು ಸ್ತ್ರೀ ಎಂಬ ಒಂದು ಸ್ಥಿತಿಯನ್ನ ಹೊಂದಿದ್ದಾರೆ. ಸೊ ಹಾಗಾಗಿ ನೋಡಿದ್ರೆ ಆಧ್ಯಾತ್ಮಿಕ ವಿಚಾರಗಳನ್ನ ಅರಿತುಕೊಳ್ಳಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಏನಾಗಿರ್ಬೇಕು? ಭಕ್ತನಾಗಿರ್ಬೇಕು, ಅಥವಾ ಏನೋ ಒಂದು ಪಾಂಡಿತ್ಯವನ್ನ ಹೊಂದಿರ್ಬೇಕು, ಮತ್ತೆ ನಾವು ಯಾವ ಜನ್ಮವನ್ನ ದಾರಿದೀವಿ ಎಂಬುದು ಇಲ್ಲಿ ತುಂಬಾ ವಿಶೇಷವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ವೇದಗಳನ್ನ ಅರಿತುಕೊಳ್ಳೋ ಅಷ್ಟು ಇಲ್ಲಿ ಜ್ಞಾನ ಇಲ್ಲದವರು ಅಂತ ಹೇಳಿದ್ರೆ ಇಲ್ಲಿ ಯಾರನ್ನ ಕುರಿತು ಹೇಳ್ತಿದ್ದಾರೆ?
ಭಾವಾರ್ಥದಲ್ಲಿ. ಹೆಣ್ಮಕ್ಳ ಹೆಣ್ಮಕ್ಳು ಮಹಿಳೆಯರು, ಶೂದ್ರರು ಹ್ಮ್ ಮತ್ತೆ ಆಮೇಲೆ ದ್ವಿಜಬಂಧುಗಳು ಮೂವರ್ಗೆ ಹೇಳ್ತಾರೆ ಮಾತಾಜಿ. ಬಂಧುಗಳು. ಹೌದು ಹೌದು. ಸೊ ಹಾಗಾಗಿ ಇವ್ರಿಗೆ ಭಗವಂತನನ್ನ ಬರೀ ಅರ್ಚ ವಿಗ್ರಹದಲ್ಲಿ ಭಗವಂತನ ನೋಡಕ್ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ನಮ್ ತರ ಹೆಂಗಸರಿಗೆ ಏನಾಗತ್ತೆ ಅಂದ್ರೆ ಲಾಟ್ ಆಫ್ ಸೆಂಟಿಮೆಂಟ್ಸ್ ಅಂಡ್ ಇಮೋಷನ್ಸ್. ಯಾಕಂದ್ರೆ ನಮಗೆ ಸಾಮಾನ್ಯವಾಗಿ ಇಮೋಷನ್ಸ್ ತುಂಬಾ ಇರುತ್ತೆ, ಪ್ಲಸ್ ನಾವು ತುಂಬಾ ಸೆಂಟಿಮೆಂಟ್ ಅನ್ನ ಹೊಂದಿರ್ತೀವಿ. ಅವಾಗ ಏನಾಗತ್ತೆ ಅಂದ್ರೆ ನಾವು ಯಾವುದೇ ವಿಚಾರಗಳನ್ನ ನೋಡಿದ್ರು ಕೂಡ ನಾವು ಎಲ್ಲವನ್ನ ಭೌತಿಕ ವಿಚಾರಗಳಾಗಿ ನೋಡ್ತೀವಿ ವಿನಃ ಭಗವಂತನನ್ನ ಸ್ವಯಂ ಭಗವಂತನಾಗಿ ನೋಡಲು ಅಸಾಧ್ಯ ಅನ್ನಿಸಿಕೊಳ್ಳುತ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕುಂತಿ ಮಹಾರಾಣಿ ತನ್ನನ್ನ ಎಂತ ಸ್ಥಿತಿಗೆ ಎಳೆದು ತಂದಿದ್ದಾರೆ ಅಂತ ಹೇಳಿದ್ರೆ, ನಾನು ಒಂದು ಸ್ತ್ರೀಯಾಗಿರೋದ್ರಿಂದ ಭಗವಂತನನ್ನ ಅರಿತುಕೊಳ್ಳೋ ಅರ್ಹತೆ ನನಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರತೆ ಅವ್ರು ಏನು ಅರ್ಹತೆ ಇಲ್ಲದವರು ಅಲ್ಲ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಕುಂತಿ ಮಹಾರಾಣಿಗಿಂತ ದೊಡ್ಡ ಭಕ್ತಳು ನಾವು ನೋಡಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಕುಂತಿ ಮಹಾರಾಣಿ ಎಂತವರು ಅಂತ ಹೇಳಿದ್ರೆ ಯಾರು ಕೂಡ ತೃಪ್ತಿಪಡಿಸೋಕೆ ಸಾಧ್ಯವಿಲ್ಲದಷ್ಟು ಇರುವ ಒಬ್ಬ ಮುನಿಯನ್ನ ತೃಪ್ತಿ ಮಾಡಿದ್ರು. ಯಾರದು? ಯಾರು ಕೂಡ ಅವ್ರಿಗೆ ಸೇವೆ ಮಾಡಕ್ಕೆ ಮುಂದೆ ಬಂದಿಲ್ಲ. ಆದ್ರೆ ಈಕೆ ಜಸ್ಟ್ ಒಂದು 6-8 ವಯಸ್ಸಲ್ಲಿ ಅವರ ಸೇವೆ ಮನೋಭಾವದಲ್ಲಿ ಅವರನ್ನು ತೃಪ್ತಿಪಡಿಸಿದ್ರಂತೆ. ಯಾರು? ದೂರ್ವಾಸ ಮುನಿಗಳಿಗೆ ಮಾತ್ರ. ದುರ್ವಾಸ ಮುನಿ. ನೆನ್ಸ್ಕೊಳ್ಳಿ, ದುರ್ವಾಸ ಮುನಿಯನ್ನ ಸೇವೆ ಮಾಡೋದು ಅಷ್ಟು ಸುಲಭವಲ್ಲ. ದುರ್ವಾಸ ಮುನಿಯನ್ನ ತೃಪ್ತಿಪಡಿಸೋದು ಅಷ್ಟು ಸುಲಭವಲ್ಲ. ಆದ್ರೆ ಕುಂತಿ ಮಹಾರಾಣಿ ಏನ್ ಮಾಡಿದ್ರು? ಅವ್ರು ಮುಂದೆ ಬಂದವ್ರು ಹೇಳಿದ್ರು, ಹೌದು ನಾನ್ ಸೇವೆ ಮಾಡ್ತೀನಿ, ಯಾರು ಕೂಡ ಬೇಜಾರಾಗ್ಬೇಡಿ, ನಾನೇ ಸೇವೆ ಮಾಡ್ತೀನಿ ಅಂತ. ಆತರ ಎಷ್ಟೋ ವರ್ಷಗಳು ಅವ್ರ ಏನ್ ಮಾಡಿದ್ರು? ದುರ್ವಾಸ ಮುನಿಯನ್ನ ಸೇವೆ ಮಾಡಿದ್ರು. ಆ ಸೇವೆ ಮನೋಭಾವ ಕುಂತಿ ಮಹಾರಾಣಿಗೆ ಇದ್ದಿದ್ದಕ್ಕೆ ದುರ್ವಾಸ ಮುನಿ ಅವ್ರಿಗೆ ವರಗಳನ್ನ ನೀಡಿದ್ರು ಅಲ್ವಾ? ಸೊ ಅನ್ಸ್ಕೊಳ್ಳಿ, ಅವ್ರ ಅಷ್ಟು ಸಾಮಾನ್ಯ ವ್ಯಕ್ತಿ ಅಲ್ಲ ಶ್ರೀಮತಿ ಕುಂತಿ ಮಹಾರಾಣಿ. ಅವ್ರು ಹೆಣ್ಣು ದೇಹದಲ್ಲಿ ಇದ್ರೂ ಕೂಡ ಅವರು ಸಾಮಾನ್ಯ ಸ್ತ್ರೀ ಅಲ್ಲ. ಅಂದ್ರತೆ ಇಲ್ಲಿ ನಮಗೆ ಏನ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕೂಡ ಭಕ್ತಿಯನ್ನ ತುಂಬಾ ನಮ್ಮ ಹೃದಯಕ್ಕೆ ತಗೊಂಡು ಸೇವೆ ಮಾಡೋ ಸ್ಥಿತಿಗೆ ನಾವು ಬಂದ್ರೆ, ಭಗವಂತನನ್ನ ಸರ್ವಕಾಲವು ನೆನೆಸಿಕೊಂಡ್ರೆ, ಸರ್ವಕಾಲವು ಅವನೇ ಅಂತ ಹೇಳಿ ಅವನಿಗೆ ಸೇವೆ ಮಾಡಿ ಬಂದ್ರೆ ಖಂಡಿತವಾಗಿ ನಾವು ಈ ಒಂದು ಸ್ತ್ರೀ ಶೂದ್ರ ದ್ವಿಜಬಂಧುವಿನ ಸ್ಥಿತಿಯಲ್ಲಿ ನಾವು ಇರುವುದಿಲ್ಲ. ಅದಕ್ಕೆ ಅಂತ ಸ್ತ್ರೀಯರನ್ನ ವೈಷ್ಣವಿಗಳು ಅಂತ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಯಾಕಂದ್ರೆ ಅವರು ಆದಷ್ಟು ಈ ಬ್ರಾಹ್ಮಣ ಕುಲಕ್ಕಿಂತ ಮೇಲ್ಪಟ್ಟವರು ಅಂತಾನೆ ಅರ್ಥ. ಯಾಕಂತ ಹೇಳಿದ್ರೆ ವೈಷ್ಣವರು ಅಂದ್ರೆ ಯಾರು? ಬ್ರಾಹ್ಮಣನಿಗಿಂತ ಶ್ರೇಷ್ಠವಾದವರು, ಉತ್ತಮವಾದವರು ಅಂತ ಹೇಳಲ್ಪಡೋದು. ಹಾಗಾಗಿ ಶ್ರೀಮತಿ ಕುಂತಿ ಮಹಾರಾಣಿಯವರು ನೋಡಿದ್ರೆ ಇದನ್ನೆಲ್ಲ ದಾಟಿ ಒಬ್ಬ ವೈಷ್ಣವಿಯಾಗಿ ಕಾಣಬಹುದು. ಸೊ ಇಲ್ಲಿ ನೋಡಿದ್ರೆ ನಮಗೆ ಇನ್ನೊಂದು ವಿಷಯವನ್ನ ನಾವು ಇಲ್ಲಿ ಅರಿತುಕೊಳ್ಬಹುದು. ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರಿಗಿಂತ ಜಾಸ್ತಿ ಭಗವಂತ ಯಾರಿಗೆ ಉಳಿತಾನೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ. ಯಾಕೆ? ಹೌದಾ ಇಲ್ವಾ? ಫಸ್ಟ್ ಹೌದಾ ಇಲ್ವಾ ಅಂತ ತಿಳ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ಗೆ ಹೋಗೋಣ ಹೇಗೆ ಅಂತ. ಹೌದು ಮಾತಾಜಿ. ಹೇಗೆ? ಹೌದು ಅಂತ ಹೇಳ್ತೀರಾ? ಹೇಗೆ ಅಂದ್ರೆ ಬಹಳ ತಾಳ್ಮೆಯಿಂದ ಮತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ ಮಾತಾಜಿ. ಉಪವಾಸ ಅವೆಲ್ಲ ಇದ್ಬಿಟ್ಟು ಅಂದ್ರೆ ಗಂಡಸರು ಮಾಡಲ್ವಾ? ಅಂದ್ರೆ ಅಷ್ಟೊಂದು ತಾಳ್ಮೆ ಇರಲ್ಲ ನಾವು ಮಾತಾಜಿ. ಬೇಗ ನಂಬಿ ಬಿಡ್ತೀವಿ ಮಾತಾಜಿ, ಅವರು ಅಷ್ಟು ನಂಬಿಕೆ ತಗೊಳಲ್ಲ. ತಗೊಳಲ್ಲ. ಓಕೆ, ಭಗವಂತನ ಮೇಲೆ ಅಷ್ಟು ನಂಬಿಕೆ ಇರಲ್ಲ ಅಂತೀರಾ? ಹೌದು ಮಾತಾಜಿ. ಹಂಗಂದ್ರೆ ನೋಡಿದ್ರೆ ಜ್ಞಾನಿಗಳು, ವೇದಾಂತಿಗಳು ಅವರೆಲ್ಲ ಏನ್ ಕತೆ? ಪಾಂಡಿತ್ಯ ಹೊಂದವರು ಅವರೆಲ್ಲ ಏನ್ ಕತೆ? ಅವರೆಲ್ಲ ಅಷ್ಟು ಮುಂದುವರೆದಿದ್ದಾರೆ ಮಾತಾಜಿ. ಜನರಲ್ ಆಗಿ ಹೇಳೋದು, ನಾವು ನಮ್ಮಂತ ಶೂದ್ರರು, ನಮ್ಮಂತ ಕೀಳು ಮಟ್ಟದವರು, ನಮಗೆ ಮಂದಮತಿ ಬೇರೆ. ಸೊ ಆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಬೇಗ ಹೇಳಿದ್ದನ್ನ ಭಗವಂತನು ಅಂತ ಒಪ್ಕೊಂಡ್ಬಿಡ್ತೀವಿ ಮಾತಾಜಿ. ಅವ್ರು ಸ್ವಲ್ಪ ತರ್ಕ ಮಾಡ್ತಾರೆ. ತರ್ಕ ಯಾಕೆ ಮಾಡ್ತಾರೆ ಹೇಳಿ? ಅವ್ರು ಬೇಗ
ಒಪ್ಕೊಳ್ಳಲ್ಲ ಒಪ್ಕೊಳ್ಳೋದಿಲ್ಲ ಮಾತಾಜಿ, ಅದೇ ಮಾತಾಜಿ, ಏನಾದ್ರೂ ಹೇಳಿದ್ರೆ ನಾವು ಆ ತರ್ಕ ಒಪ್ಕೊಂಡ್ಬಿಡ್ತೇವೆ. ಏನಕ್ ಬರುತ್ತೆ? ಆ ತರ್ಕ ಯಾಕೆ ಬರುತ್ತೆ? ನಾನ್ ಯಾಕೆ ದೇವರನ್ನ ಬೇಡ್ಬೇಕು, ನಾನ್ ಯಾಕೆ ಅವನಿಗೆ ಶರಣಾಗತಿ ಹೊಂದಬೇಕು ಅಂತ ಯಾಕಿರುತ್ತೆ? ಹಾ ಅಂದ್ರೆ ಅವ್ರು ಅಂದ್ರೆ ಸುಲಭವಾಗಿ ಒಪ್ಪೋದಿಲ್ಲಲ್ಲ ಮಾತಾಜಿ, ಯಾವ್ದೇ ಆಗ್ಲಿ ನಾವ್ ನಂಬಿಬಿಡ್ತೀವಿ ಕರೆಕ್ಟ್. ಅಷ್ಟೊಂದು ಆದ್ರೂ ಕೂಡ ಇನ್ನು ಏನ್ ವಿಶೇಷ ಅಂತ ಹೇಳಿದ್ರೆ, ಅವ್ರಿಗೆ ಅವ್ರಂತ ಅಂದ್ರೆ ಹೇಳಿದ್ರೆ ಈ ಜೀವರಾಶಿ ಎಲ್ರಿಗೂ, ಅಂದ್ರೆ ಮನುಷ್ಯನಾಗಿ ಹುಟ್ಟಿದ್ಮೇಲೆ ನಮ್ಗೆಲ್ಲರಿಗೂ ಈ ಫಾಲ್ಸ್ ಈಗೋ ಅಂದ್ರೆ ಅಹಂಕಾರವಿದೆ. ಕರೆಕ್ಟ್ ಅಲ್ವಾ? ಮಾತಾಜಿ. ಅಹಂಕಾರ. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ, ಒಬ್ಬ ಗಂಡಸರು ಅಂತ ಹೇಳಿದ್ರೆ ಅವ್ರಿಗೆ ಅಹಂಕಾರ ಜಾಸ್ತಿ. ಪ್ರಭುಗಳಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂತ ಹೇಳಿದ್ರೆ ತುಳನೆಯಲ್ಲಿ ಅಂತ ಬಂದಾಗ ಅವ್ರಿಗೆ ಒಪ್ಕೊಳಕ್ ಆಗಲ್ಲ. ಇನ್ನೊಬ್ಬ ಪುರುಷನನ್ನ ಅವರ ಈಕ್ವಲ್ ಆಗಿ ಅವ್ರಿಗೆ ಒಪ್ಕೊಳಕ್ ಆಗಲ್ಲ. ಸೊ ಹಾಗಿರ್ಬೇಕಾದ್ರೆ ಭಗವಂತನನ್ನ ಆ ಈಗೋವನ್ನ ಬಿಟ್ಟು ಭಗವಂತನಲ್ಲಿ ಶರಣಾಗುವುದಿದೆಯಲ್ಲ, ತುಂಬಾ ಕಠಿಣ. ಆದ್ರೆ ಹೆಣ್ಮಕ್ಳಿಗೆ ಆ ತರದಿಲ್ಲ. ಅವರು ಆಲ್ರೆಡಿ ಪ್ರಕೃತಿ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಆಲ್ರೆಡಿ ಅವರು ಏನ್ ಹೇಳೋದು, ಯಜಮಾನ ಸ್ಥಿತಿಯಲ್ಲಿ ಇಲ್ಲ, ದಾಸನ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಏನಾಗತ್ತೆ, ಅವ್ರಿಗೆ ಈಸಿಯಾಗಿ ಭಗವಂತನನ್ನ ಉಳಿದುಕೊಳ್ಳೋಕೆ ಸಾಧ್ಯ ಆಗತ್ತೆ. ಉದಾಹರಣೆಗೆ ನೋಡಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಹೆಣ್ಮಕ್ಳು ಜಾಸ್ತಿ ಅಳ್ತಾರ, ಗಂಡ್ಮಕ್ಳು ಜಾಸ್ತಿ ಅಳ್ತಾರ? ಹೆಣ್ಮಕ್ಳು ಮಾತಾಜಿ. ಹೆಣ್ಮಕ್ಳೇ ಜಾಸ್ತಿ ಹೇಳ್ತಾರ್ರಿ. ಅಂದ್ರೆ ಅವ್ರಿಗೆ ಸುಮ್ನೆ ಏನೋ ಒಂದ್ರು ಹೇಳಿದ್ರೆ ಸಾಕು, ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಆದ್ರೆ ಗಂಡಸರಿಗೆ ಕಣ್ಣಲ್ಲಿ ನೀರ್ ಬರಲ್ಲ. ಯಾಕಂದ್ರೆ ಭಗವಂತನನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಕಣ್ಣಲ್ಲಿ ನೀರ್ ಬರ್ಬೇಕು. ಭಗವಂತನ ನೆನ್ಸ್ಕೊಂಡು ನಮ್ಗೆ ಅಳಕ್ಕೆ ಬರ್ಬೇಕು. ಅದಕ್ಕೆ ನಮ್ಮ ಗುರು ಮಹಾರಾಜರು, ಜಯಪತಾಕ ಮಹಾರಾಜರು ಹೇಳ್ತಾರೆ, ವಿ ಶುಡ್ ಚಾಂಟ್ ಅಂಡ್ ಕ್ರೈ. ವಿ ಹ್ಯಾವ್ ಟು ಕ್ರೈ ಫಾರ್ ಕೃಷ್ಣ. ನಾವು ಕೃಷ್ಣನ್ಗೋಸ್ಕರ ಅಳ್ಬೇಕಂತೆ. ಒಮ್ಮೊಮ್ಮೆ ನಮಗೆ ಕೃಷ್ಣನ್ ನೆನೆಸ್ಕೊಂಡು ಅಳು ಬರಲ್ಲ. ಆವಾಗ ನಾವ್ ಏನಂತ ಅಳ್ಬೇಕಂತ ಹೇಳಿದ್ರೆ, ಕೃಷ್ಣ ನನಗೆ ಅಳುವೆ ಬರ್ತಾ ಇಲ್ಲ, ನಾನು ಹೇಗೆ ಅಳುವುದು ನಿನ್ನ ನೆನೆಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಮಗೆ ಆಲ್ರೆಡಿ ತುಂಬಾ ಸರಳವಾದ ಮನಸ್ಸು. ಸರಳ ಅಂತ ಹೇಳಿದ್ರೆ ಸಿಂಪಲ್ ಪೀಪಲ್. ಹಾಗಾಗಿ ನಮಗೆ ಭಗವಂತನನ್ನ ಕನೆಕ್ಟ್ ಮಾಡೋದು ತುಂಬಾ ಈಸಿ. ಅದಕ್ಕೆ ನೋಡಿ ಗೋಪಿಯರೆಲ್ಲ ಹೇಗ್ ಮಾಡ್ತಿದ್ರು, ಅವರು ಯಾವಾಗ್ಲೂ ಅಳ್ತಾನೆ ಇದ್ರು, ಕೃಷ್ಣನ್ ನೆನ್ಸ್ಕೊಂಡು ಅಳ್ತಾನೆ ಇದ್ರು. ಅದಕ್ಕೆ ಕೃಷ್ಣನಿಗೂ ಕೂಡ ಒಮ್ಮೊಮ್ಮೆ ಯೋಚನೆ ಆಗ್ಬಿಟ್ಟಿತ್ತು, ಹೇಗಪ್ಪ ನಾನು ಈ ಗೋಪಿಯರು ಏನ್ ಆನಂದ ಪಡೀತಾ ಇದ್ದಾರೆ ನನ್ನಿಂದ, ನನ್ನ ನೋಡಿದ್ರೆ ಅವ್ರಿಗೆ ಅದೇನ್ ಖುಷಿ, ನನ್ನ ಹತ್ರ ಮಾತಾಡಿದ್ರೆ ಅವ್ರಿಗೇನ್ ಖುಷಿ, ನನ್ನ ಸಂಘದಲ್ಲಿ ಇದ್ರೆ ಅವ್ರಿಗೇನ್ ಖುಷಿ, ಅಷ್ಟೊಂದು ಅವರು ನನ್ನ ಮಿಸ್ ಮಾಡಕ್ಕೆ ಕಾರಣ ಏನು, ಅವ್ರೊಳಗಿರುವ ಆ ಪ್ರೀತಿ ಅದು ಎಲ್ಲಿಂದ ಬರ್ತಾ ಇದೆ, ನನ್ ಮೇಲೆ ಅಷ್ಟೊಂದು ಆಕರ್ಷಣೆ ಪ್ರೀತಿ ಬರೋ ಕಾರಣ ಏನು, ಅದನ್ನ ಕೃಷ್ಣ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಕೃಷ್ಣ ಏನ್ ಮಾಡ್ಬೇಕಾಗಿತ್ತು, ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಬರ್ಬೇಕಾಗಿತ್ತು. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ನೋಡಿದ್ರೆ ಇಲ್ಲಿ ನಾವೆಲ್ಲರೂ ಹೆಣ್ಮಕ್ಳಾಗಿ ಹುಟ್ಟಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಾವು ಶ್ರೀಮತಿ ಕುಂತಿ ಮಹಾರಾಣಿಯ ಒಂದು ಫುಟ್ ಸ್ಟೆಪ್ಸ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೇಗೆ ಕೃಷ್ಣನನ್ನ ಸದಾ ನೆನೆಸ್ಕೊಳ್ಳಕ್ ಸಾಧ್ಯ ಆಗತ್ತೆ, ಕೃಷ್ಣನನ್ನ ನೆನೆತು ನಾವು ಯಾವಾಗ್ಲೂ ಸದಾ ಅವರನ್ನ ನೋಡಿ ನಾವು ಹೇಗೆ ನಮ್ಮ ವಾತ್ಸಲ್ಯದಿಂದ ಅಥವಾ ನಮ್ಮ ಒಂದು ಸೇವೆ ಮನೋಭಾವದಿಂದ ಭಗವಂತನನ್ನ ನಾವು ಹೇಗೆ ಹೊಳಿಸ್ಕೋಬಹುದು ಅಂತ ಇಲ್ಲಿ ನಾವು ಕಾಣಬಹುದು. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಮುಂದೆ ಹೋಗ್ತಾ ಪ್ರಭುಪಾದ ಹೇಳ್ತಾ ಇದ್ದಾರೆ, ಪಂಕಜ ನಾಭಾಯ ಅಂತ ಹೇಳ್ತಾರೆ. ಇವಾಗ ಪ್ರಭುಪಾದ ಹೆಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಒಂದೊಂದು ಪದವನ್ನ ಬಿಡಿಸಿ 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 ನಮಗೆ ಕ್ಲಿಯರ್ ಆಗಿ ಈ ಶ್ಲೋಕದ ವಿವರಣೆ ಆಗಿರ್ಲಿ, ಅರ್ಥವಾಗಿರ್ಲಿ, ಮತ್ತೆ ಅದನ್ನ ಹೇಗೆ ನಮ್ ಜೀವನದಲ್ಲಿ ಅರ್ಥ ಮಾಡ್ಕೋಬಹುದೆಂಬುದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಮೊದಲನೆಯದಾಗಿ ನಮ ಪಂಕಜ ನಾಭಾಯ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪಂಕಜ ಅಂತ ಹೇಳಿದ್ರೆ ಏನು? ಪಂಕಜ ಅಂದ್ರೆ ಏನು? ಯಾರು ಹೇಳ್ತೀರಾ? ಪಂಕಜ ಕಮಲದ ಹೂವು. ಎಸ್, ಪಂಕಜ ಅಂದ್ರೆ ಕಮಲದ ಹೂವು. ಕಮಲದ ಹೂವು. ಏನಮ್ಮ? ಕಮಲದ ಹೂವು. ಕಮಲದ ಪಂಕಜ. ಪಂಕಜ ಅಂದ್ರೆ ಕಮಲದ ಹೂವು.
ಬಟ್ ಇದು ಪಂಕಜ ಅಂದ್ರೆ ಯಾಕೆ ಕಮಲವನ್ನ ಗುರುತಿಸ್ತಾ ಇದ್ದಾರೆ? ಯಾಕೆ ಕಮಲವನ್ನ ಗುರುತಿಸ್ತಿದ್ದಾರೆ ಅಂತ ಹೇಳಿದ್ರೆ, ಪಂಕ ಅಂತ ಹೇಳಿದ್ರೆ ಮಣ್ಣು, ಜೇಡ್ಮಣ್ಣು. ಪಂಕ ಅಂದ್ರೆ ಜೇಡ್ಮಣ್ಣು. ಜಾ ಅಂತ ಹೇಳಿದ್ರೆ ಜೇಡು ಮಣ್ಣಲ್ಲಿ ಉತ್ಪತ್ತಿಸುತ್ತಿರುವುದು ಅಂತ ಅರ್ಥ. ಸೊ ಜೇಡು ಮಣ್ಣಲ್ಲಿ ಉತ್ಪನ್ನನಾಗುವುದು ಯಾವುದು? ಕಮಲದ ಅಲ್ಲ, ಕಮಲದ ಗಿಡದಿಂದ ಕಮಲದ ಹೂವು ಹರಳುವುದರಿಂದ, ಮಣ್ಣಿಂದ ಬಂದಿರೋದ್ರಿಂದ ಅದಕ್ಕೆ ಪಂಕ ಅಂತ ಹೇಳಿದ್ರೆ ಮಣ್ಣು, ಜಾ ಅಂತ ಹೇಳಿದ್ರೆ ಅಲ್ಲಿಂದ ಹುಟ್ಟಿದೆ ಅಂತ ಹೇಳಿದ್ರೆ ಅದು ಕಮಲ ಅಂತ ಹೇಳಲ್ಪಟ್ಟಿದೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಇಲ್ಲಿ ಪಂಕಜ ಅಂತ ವರ್ಣನೆಯನ್ನ ನೀಡಿದ್ದಾರೆ. ಇನ್ನೊಂದು ವರ್ಣನೆನೂ ಹೇಳ್ತಾ ಇದ್ದಾರೆ. ಪಂಕಜ ಯಾಕಪ್ಪ ಅಂತ ಹೇಳಿದ್ರೆ, ಈ ಸೃಷ್ಟಿಯಲ್ಲಿ ಭಗವಂತ ಮೊದಲನೇದಾಗಿ ಹೇಗೆ ಬಂದ್ರು ಅಂತ ಹೇಳಿದ್ರೆ, ನಮಗೆ ಈ 3 ವಿಷ್ಣುಗಳ ಬಗ್ಗೆ ಗೊತ್ತಿದೆ. ಆ 3 ವಿಷ್ಣುಗಳು ಯಾವುದು? ಗರ್ಭೋದಕಶಾಹಿ, ಕಾರಣೋದಕಶಾಹಿ, ಕ್ಷೀರೋದಕಶಾಹಿ ಮಾತಾಜಿ. ಹೌದು, ಗರ್ಭೋದಕ ಸಾಹಿ ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣು, ಮತ್ತೆ ಕಾರಣೋದಕ ಸಾಹಿ ವಿಷ್ಣು. ಸೊ ಹಾಗಾಗಿ ನೋಡಿದ್ರೆ ಸೃಷ್ಟಿಯಲ್ಲಿ ಮೊದಲನೇದಾಗಿ ಬಂದಿದ್ದು ಗರ್ಭೋದಕ ಸಾಹಿ ವಿಷ್ಣು, ಅಂದ್ರೆ ಕಾರಣೋದಕ ಆದ್ಮೇಲೆ ಗರ್ಭೋದಕ ಸಾಹಿ ವಿಷ್ಣು. ಸೊ ಗರ್ಭೋದಕ ಸಾಹಿ ವಿಷ್ಣು ಬಂದಾಗ ಅವ್ರು ಹೆಂಗ್ ಬಂದ್ರು? ಅವ್ರು ಹೇಗ್ ಕಾಣಿಸ್ಕೊಂಡ್ರು? ಅದು ಕಮಲದ ರೂಪದಲ್ಲಿ ಬಂದ್ಬಿಟ್ಟು ಆ ಒಕ್ಕಳದಲ್ಲಿ ಅದರಿಂದ ಬರ್ತಾರೆ ಮಾತಾಜಿ. ಸೊ ಅವರು ಒಂದು ಮಹಾತತ್ವದಲ್ಲಿ ಮಲ್ಕೊಂಡಿದ್ದಾರೆ. ಮಲ್ಕೊಂಡಿದ್ದಾಗ ಅವರ ನಾಭಿಯಿಂದ, ಅರ್ಥ ಆಯ್ತಲ್ಲ, ಅವರ ನಾಭಿಯಿಂದ ಏನ್ ಬರ್ತಾ ಇದೆ? ಕಮಲ. ಒಂದು ದಳ ಅಂದ್ರೆ ಒಂದು ಸ್ಟೆಮ್ ಅಲ್ವಾ, ಒಂದು ಲೋಟಸ್ ಸ್ಟೆಮ್ ಬರ್ತಾ ಇದೆ. ಅಲ್ಲಿ ಅದು ಎಲ್ಲಿಂದ ಬರ್ತಾ ಇದೆ? ಭಗವಂತನ ನಾಭಿಯಿಂದ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ನಾಭಿಯಿಂದ ಬಂದಾಗ ಆ ಒಂದು ಕಮಲದ ಹರಳಿನಲ್ಲಿ ಅಲ್ಲಿ ಯಾರು ಜನಿಸಿರ್ತಾರೆ? ಬ್ರಹ್ಮ ಮಾತಾಜಿ. ಬ್ರಹ್ಮ. ಎಸ್. ಸೊ ಇದಕ್ಕೋಸ್ಕರ ಕೂಡ ಭಗವಂತನಿಗೆ ಪಂಕಜ ನಾಭಿನೆ ಅಂತ ಕರೀತಾರೆ. ಸೊ ಪಂಕಜ ನಾಭಾಯ ಅಂದ್ರೆ ಒಂದು ಕಮಲದ ಹೂವು, ಇನ್ನೊಂದು ಭಗವಂತ ಏನ್ ಹೇಳ್ತಾ ಇದಾರೆ, ಇಲ್ಲಿಂದ ಬ್ರಹ್ಮ ಜನಿಸಿರೋದ್ರಿಂದ ಕೂಡ ಅವರಿಗೆ ಪಂಕಜನಾಭಾಯ ಅಂತ ಕೂಡ ಹೆಸರು ನೀಡಲಾಗಿದೆ. ಸೊ ನಮಗೆ ಹೇಗಿರ್ಬೇಕು ನಮ್ಮ ಪ್ರಜ್ಞೆ ಅಂತ ಹೇಳಿದ್ರೆ, ನಾವು ಯಾವಾಗಾದ್ರೂ ಪಂಕಜವನ್ನ ನೋಡಿದ್ರೆ, ಅಂದ್ರೆ ಕಮಲವನ್ನ ನೋಡಿದ್ರೆ ನಮಗೆ ಯಾರ್ ಜ್ಞಾಪಕ ಬರ್ಬೇಕು? ಬ್ರಹ್ಮ ವಿಷ್ಣು ಕೃಷ್ಣ ಜ್ಞಾಪಕ ಬರ್ಬೇಕು. ಅರ್ಥ ಆಯ್ತಲ್ಲ? ಯಾಕೆ? ಹೇಗೆ? ಏನಂತ ಜ್ಞಾಪಕ ಬರ್ಬೇಕು ಭಗವಂತನ ಬಗ್ಗೆ? ಬ್ರಹ್ಮನನ್ನ ಸೃಷ್ಟಿ ಮಾಡಿರ್ತಾರಲ್ಲ ಮಾತಾಜಿ, ಮಲ್ಕೊಂಡು ಇದ್ರ ಮೇಲೆ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ, ಓಕೆನಾ? ಆ ಚಿಕ್ಕ ಮಗು ಎಲ್ಲ ಕಡೆ ತನ್ನ ಆಟದ ವಸ್ತಾಗಿರ್ಲಿ, ಬಟ್ಟೆ ಆಗಿರ್ಲಿ, ಇಲ್ಲ ಒಂದು ಸಾಕ್ಸ್ ಆಗಿರ್ಲಿ, ಇಲ್ಲ ಯಾವ್ದೋ ಒಂದು ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದೆ. ಮತ್ತೆ ಅದು ಸ್ಕೂಲ್ಗೆ ಹೋಗಿದೆ. ಅವಾಗ ತಾಯಿ ಏನ್ ಮಾಡ್ತಾರೆ? ಮನೆಯನ್ನು ಕ್ಲೀನ್ ಮಾಡ್ಬೇಕಾದ್ರೆ, ಒಂದೊಂದು ವಸ್ತುಗಳನ್ನ ತಗೋಬೇಕಾದ್ರೆ ಅವ್ರಿಗೆ ಯಾರ್ ಜ್ಞಾಪಕ ಬರ್ತಾರೆ? ಆ ಒಂದು ನೆನಪು ಯಾವ ತರ ಇರುತ್ತೆ? ಆ ಮಗು ಏನೇನೆಲ್ಲ ವಸ್ತುವಿಂದ ಆಟ ಆಡಿದೆ ಅಂತ ಆಟ ಆಡಿದೆ, ಮತ್ತೆ ಆ ಮಗು ಹೇಗೆ ಆ ಒಂದು ಶೂ ಅನ್ನ ಹಾಕೊಂಡ್ ನಡೆದಿದೆ, ಅದೆಲ್ಲ ತಾಯಿಗೆ ಮತ್ತೆ 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 ಏನ್ ಬರುತ್ತೆ? ಸ್ಮರಣೆ ಆಗತ್ತೆ. ಕರೆಕ್ಟ್ ಅಲ್ವಾ? ಅದನ್ನ ಏನ್ ಹೇಳ್ತಾರೆ ಕನ್ನಡದಲ್ಲಿ? ನೆನಪು, ಸ್ಮರಣೆ. ಸ್ಮರಣೆ. ಕರೆಕ್ಟ್ ಅಲ್ವಾ? ಸೊ ಹೇಗೆ ಒಂದು ತಾಯಿಗೆ ಮಗುವಿದು ಎಲ್ಲ ವಸ್ತುಗಳು ಮಗುವನ್ನೇ ನೆನಪಿಸುತ್ತದೋ, ಅದೇ ರೀತಿ ಭಗವಂತನ ಒಂದೊಂದು ವಿಷಯವೂ ಕೂಡ, ಭಗವಂತನಿಗೆ ಸೇರಿರುವ ಒಂದೊಂದು ವಿಷಯ ಕೂಡ ನಮಗೆ ಏನ್ ಮಾಡ್ಬೇಕು? ಭಗವಂತನನ್ನ ನೆನಪಿಸ್ತಾ ಇರ್ಬೇಕು. ಅದೇ ಕೃಷ್ಣ ಕಾನ್ಶಿಯಸ್ನೆಸ್, ಅದೇ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು.
ಇದಕ್ಕೆ ಏನು ಸಪ್ರೇಟ್ ಟ್ರೈನಿಂಗ್ ಎಲ್ಲ ಬೇಕಾಗಿಲ್ಲ. ಇದಕ್ಕೇನು ತಾಯಿಗೆ ಸಪ್ರೇಟ್ ಟ್ರೈನಿಂಗ್ ಕೊಡ್ಬೇಕಾಗಿದ್ಯಾ? ಆ ವಸ್ತುವನ್ನ ನೋಡಿದ ತಕ್ಷಣ ಮಗುವನ್ನ ನೆನ್ಸ್ಕೋಬೇಕು ಅಂತ ಹೇಳಿ ಏನಾದ್ರು ಸಪ್ರೇಟ್ ಟ್ರೈನಿಂಗ್ ಕೊಡ್ತಾ ಇದ್ದಾರಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಇಟ್ ಕಮ್ಸ್ ಸ್ಪಾಂಟೇನಿಯಸ್ ಆಗಿ. ಅದು ಯಾವ ತರ ಬರ್ತಾ ಇದೆ, ಅಂತ ಹೇಳಿದ್ರೆ ಭಗವಂತನ ಮೇಲೆ ಹೇಗೆ ನಮಗೆ ಒಂದೊಂದು ವಿಷಯ ಕೂಡ ಭಗವಂತನನ್ನ ನೆನಪಿಸಬೇಕಾಗಿರುತ್ತೆ. ಕರೆಕ್ಟ್ ಅಲ್ವಾ? ಆಕ್ಚುಲಿ ಒಬ್ರು ಭಕ್ತರಿದ್ರು, ಒಂದ್ ನಿಮಿಷ ಮಾತಾಜಿ. ಸಾರಿ ಮಾತಾಜಿ. ಸೊ ಹಾಗಾಗಿ ಇವಾಗ ನೋಡಿದ್ರೆ ಹೇಗೆ ಭಗವಂತನ ಒಂದೊಂದು ವಿಷಯನ ಕೂಡ ಭಗವಂತನನ್ನ ಜ್ಞಾಪಿಸಬೇಕಾಗಿರುತ್ತೆ. ಇದಕ್ಕೆ ನಾನು ಹೇಳಿದ ಹಾಗೆ ಉದಾಹರಣೆ, ಒಂದು ಮಗುವನ್ನ ತಾಯಿ ಹೇಗೆ ನೆನಪು ಮಾಡ್ತಾ ಇದ್ದಾಳೆ ಅಂತ. ಅವಾಗ ನಮ್ಮ ಸಂಪ್ರದಾಯದಲ್ಲಿ ವಂಶಿದಾಸ್ ಬಾಬಾಜಿ ಅಂತ ಒಬ್ರಿದ್ರಂತೆ, ಸರಿನಾ? ಅವರು ವೃಂದಾವನದಲ್ಲಿ ಇದ್ರು. ಅವ್ರು ಹೇಗೆ ಅಂತ ಹೇಳಿದ್ರೆ, ಈವನ್ ರೇಲ್ ಪಟ್ಟಿ ಇದೆ ನೋಡಿ, ರೇಲ್ ಪಟ್ಟಿಯಲ್ಲಿ ಟ್ರೈನ್ ಹೋದ್ರು ಕೂಡ ಅವ್ರು ಕೃಷ್ಣನ್ ಜ್ಞಾಪಕ ಬರುತ್ತಂತೆ. ನಮಗೆಲ್ಲ ಟ್ರೈನ್ಗೂ ಕೃಷ್ಣನ್ಗೂ ಏನ್ ಸಂಬಂಧ ಹೇಳಿ? ನಾವ್ ಆತರ ಯೋಚನೆ ಮಾಡ್ತೀವಿ. ಹೇಗೆ ಅಪ್ಪ ಒಂದು ಟ್ರೈಲ್ ಪಟ್ಟಿಯಲ್ಲಿ ಹೋಗಿದ್ರೆ ಹೆಂಗೆ ಕೃಷ್ಣನ್ ಜ್ಞಾಪಕ ಆಗತ್ತೆ? ಅದೇ ತರ ಅವ್ರಿಗೆ ಹೇಗ್ ಅನ್ಸುತ್ತೆ ಅಂದ್ರೆ, ಸಡನ್ ಆಗಿ ಅವ್ರ ಆಕಾಶವನ್ನ ನೋಡಿದ್ರೆ ಆ ಆಕಾಶವು ಗಣಮೇಘವನ್ನ ಹೊಂದ್ಕೊಂಡಿರತ್ತಂತೆ, ಗಣಮೇಘವನ್ನ. ಆವಾಗ ಕೂಡ ಅವ್ರು ಹೇಳ್ತಾರಂತೆ, ನೋಡು ಕೃಷ್ಣನ್ ವರ್ಣ ಹೀಗೆ ಇರುತ್ತೆ. ಮತ್ತೆ ಒಮ್ಮೊಮ್ಮೆ ಅವರು ಕದಂಬ ಮರಗಳನ್ನ ನೋಡ್ತಾರಂತೆ. ಕದಂಬ ಮರಗಳನ್ನ ನೋಡಿದಾಗ ಕೂಡ ಅವ್ರಿಗೆ ಹೇಗ ಅನಿಸುತ್ತೆ ಅಂತ ಹೇಳಿದ್ರೆ, ಕೃಷ್ಣನು ಈ ತರಾನೇ ಬಣ್ಣ ಹೊಂದಿರ್ತಾನೆ, ಕೃಷ್ಣ ಹೀಗೆ ಇರ್ತಾನೆ. ಆಮೇಲೆ ಒಂದು ಸ್ಯಾಂಡಲ್ವುಡ್ ಅಂದ್ರೆ ಸ್ಯಾಂಡಲ್ ಮರ, ಏನ್ ಹೇಳ್ತಾರೆ ಅದಕ್ಕೆ? ಗಂಧದ ಮರ. ಗಂಧದ ಮರ. ಗಂಧದ ಮರವನ್ನ ನೋಡಿದ್ರು ಕೂಡ ವಂಶಿದಾಸ್ ಬಾಬಾಜಿ ಮಹಾರಾಜ್ ಹೇಳ್ತಾರಂತೆ, ನೋಡು ಕೃಷ್ಣ ಹಿಂಗೆ ಡೊಂಕಾಗಿ ಇರ್ತಾನೆ. ಯಾಕಂದ್ರೆ ಕೃಷ್ಣ ತ್ರಿಭಂಗಿ ಅಲ್ವಾ? ಅಲ್ಲಲ್ಲಿ ಸ್ವಲ್ಪ ಭಂಗವನ್ನ ಹೊಂದವನು. ಸೊ ಹಾಗಾಗಿ ಅವ್ರು ನೋಡಿದಾಗ ಏನ್ ಹೇಳ್ತಾರೆ, ಇದು ಕೃಷ್ಣನ ಹಾಗೆ ಡೊಂಕಾಗಿ ಇದೆ ನೋಡು ಅಂತ ಯಾವಾಗ್ಲೂ ಹೇಳೋರಾಗಿರ್ತಾರಂತೆ. ಸೊ ಇಲ್ಲಿ ನಮಗೆ ಕುಂತಿ ಮಹಾರಾಣಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಂಕಜನಾಭಾಯ ಅಂತ ಹೇಳಿದ್ರೆ, ಯಾರೆಲ್ಲ ಆ ಪಂಕಜ ಲೋಟಸ್ ಫ್ಲವರ್ ಅನ್ನ ನೋಡ್ತಾರೋ ಅವರಿಗೆ ತಕ್ಷಣ ಕೃಷ್ಣನ್ ಜ್ಞಾಪಕ ಬಂದ್ಬಿಡ್ಬೇಕು. ಗಣಮೇಘ ಶ್ಯಾಮವನ್ನ ನೋಡಿದ್ರೆ ಕೃಷ್ಣನ್ ಜ್ಞಾಪಕ ಬಂದ್ಬಿಡ್ಬೇಕು. ಪ್ರತಿಯೊಂದನ್ನ ನೋಡಿದ್ರು ಕೂಡ ನಾವ್ ಏನ್ ಮಾಡ್ಬೇಕು? ಕೃಷ್ಣನೊಟ್ಟಿಗೆ ನಾವು ಸಂಬಂಧಿಸಬೇಕು, ಮತ್ತೆ ಸ್ಮರಣೆ ಮಾಡ್ತಿರ್ಬೇಕು. ಇದನ್ನೇ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ಏನಾದ್ರೂ ಕಷ್ಟನಾ? ನಮಗೆ ಹೇಳಿ, ಈ ತರ ಮಾಡೋದು ಕಷ್ಟನಾ? ಹರೇ ಕೃಷ್ಣ ಮಾತಾಜಿ. ಹಾ ಇದು ಬಹಳ ಕಷ್ಟವಾದ ಕೆಲಸ ಮಾತಾಜಿ. ನಾವು ಈ ಸಂಸಾರದಲ್ಲಿ ಬಿದ್ದು ನಾವು ಬರೀ ಇದ್ರಲ್ಲೇ ಇರ್ತೀವಿ. ಅದಾಯ್ತಾ ಇದಾಯ್ತಾ, ಮಕ್ಳು ಹಂಗೆ ಮರಿ ಹಂಗೆ ಇದಿಲ್ಲ ಇದ್ರಲ್ಲೇ ಇರ್ತೀವಿ. ಕೃಷ್ಣ ನೆನ್ಪಿಸ್ಕೊಳ್ಲಿಕ್ಕೆ ನಮ್ಗೆ ಸುಮ್ಯಾನೇ ಇರೋದಿಲ್ಲ, ಜ್ಞಾಪಕನೇ ಬರೋದಿಲ್ಲ ಮಾತಾಜಿ. ನಮಗೆ ಇದೇ ಬಂದಿರೋದು ನಮ್ಗೆ ಪ್ರಾಬ್ಲಮ್ ಅಲ್ವಾ ಮಾತಾಜಿ? ನಿಮಗೆ ಅಂತ ಅಲ್ಲ ಮಾತಾಜಿ, ಎಲ್ಲರಿಗೂ ಇದೇ ಪರಿಸ್ಥಿತಿ. ಆಕ್ಚುಲಿ ನೋಡ್ಬೇಕಾದ್ರೆ ಬೃಂದಾವನದಲ್ಲಿ ಎಲ್ಲ ಗೋಪಿಯರು ಒಮ್ಮೊಮ್ಮೆ ಕೋಪ ಮಾಡ್ಕೊಳ್ತಾರೆ ಅಂತೆ. ಏನಂತ ಹೇಳಿದ್ರೆ, ಈ ಬ್ರಹ್ಮ ನಮ್ಗೆ ಎಂತ ಮೂಳೆ ಕೊಟ್ಟಿದಾನಪ್ಪ, ಎಂತ ತಲೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಒಂದು ಕ್ಷಣ ಕೂಡ ಕೃಷ್ಣನನ್ನ ನೆನಪಿಲ್ಲದೆ ಇರಕ್ಕಾಗ್ತಾ ಇಲ್ಲ ನಮ್ಗೆ. ಬ್ರಹ್ಮನನ್ ಬೈತಾ ಇರ್ತಾರಂತೆ ಯಾರು? ಗೋಪಿಯರು. ನೋಡಿ, ಕಣ್ ಮುಚ್ಚಿದ್ರೆ ಆತನ ಜ್ಞಾಪಕನೇ ಬರುತ್ತೆ. ಒಂದ್ ಹಾಲನ್ನ ನೋಡಿದ್ರು ಅವ್ನ ಜ್ಞಾಪಕ ಬರುತ್ತೆ, ಒಂದ್ ಬೆಣ್ಣೆ ನೋಡಿದ್ರು ಅವನ ಜ್ಞಾಪಕ ಬರುತ್ತೆ, ಒಂದ್ ತುಪ್ಪ ನೋಡಿದ್ರು ಆತನ ಬರ್ತಾ ಇದೆ ಅಂತ ಗೋಪಿಯರು ಬೈತಾ ಇರ್ತಾರಂತೆ. ಆದ್ರೆ ನಾವು ಗೋಲೋಕವಾಸಿಗಳಲ್ಲ, ನಾವು ಭೂಲೋಕವಾಸಿಗಳು. ಹಾಗಾಗಿ ನಮ್ಗೇನಂತ ಬ್ರಹ್ಮನನ್ ಬೈಬೇಕು ಅಂದ್ರೆ, ಕೃಷ್ಣ ನನ್ಗೆ ಬ್ರಹ್ಮ ನನ್ಗೆ ಎಂತ ಮೂಳೆ ಕೊಟ್ಟಿದ್ಯಾ, ನನ್ ಕೃಷ್ಣನ ನೆನ್ಸ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ವಾ? ನಮ್ಗೆ ಕೃಷ್ಣ ನೆನ್ಸ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಕುಂತಿ ಮಹಾರಾಣಿ ಹೇಳ್ತಾ ಇದ್ದಾರೆ, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಹೇಳ್ತಾ ಇದಾರೆ? ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಭುಪಾದರು
ಒಮ್ಮೆ ಈ ತರಾನೇ ಒಂದು ಕ್ಲಾಸ್ ಕೊಡ್ತಾ ಇದಾರೆ, ಒಂದು ಲೆಕ್ಚರ್ ಕೊಡ್ತಾ ಇದ್ದಾರೆ. ಅವಾಗ ಅಲ್ಲಿ ಇದು ಲಾಸ್ ಆಂಜಲೀಸ್ ಅಂತ ಹೇಳಿದ್ರೆ ಅಲ್ಲೆಲ್ಲ ತುಂಬಾ ಫಾರಿನರು, ಮತ್ತೆ ಅವ್ರಿಗೆಲ್ಲ ಚಟ ಇರತ್ತೆ, ಕುಡಿಯೋ ಚಟ ಇರತ್ತೆ, ಆಮೇಲೆ ಎಲ್ಲ ಚಟ ಇದೆ ಅವ್ರಿಗೆ, ಸರಿನಾ. ಅವಾಗ ಒಂದ್ಸತಿ ಪ್ರಭುಪಾದರು ಹೇಳ್ತಾ ಇದ್ರಂತೆ, ನೀವೆಲ್ಲರೂ ಚೆನ್ನಾಗಿ ಕುಡಿತಾ ಇದ್ದೀರಾ, ಬಟ್ ನೀವ್ ಜ್ಞಾಪಕ ಇಟ್ಕೊಳ್ಳಿ, ಆ ಕುಡಿಯೋ ದ್ರವ ಇದೆಯಲ್ಲ, ಆ ದ್ರವದಲ್ಲೂ ಕೃಷ್ಣ ಇದ್ದಾನೆ ಅಂತ. ಸೊ ಯಾಕಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ 7.8 ಅಲ್ಲಿ, ರಸ ಅಹಂ ಅಪು ಕೌಂಟೇಯ ಅಂತ. ಅಂದ್ರೆ ಆ ಒಂದು ದ್ರವದಲ್ಲೂ ಅದರಲ್ಲಿ ಕೊಡುವ ರುಚಿ, ಒಂದು ದ್ರವ ಅಂತ ಹೇಳಿದ್ರೆ ಅದು ನಾವು ನೀರಂತನೂ ಭಾವಿಸ್ಕೋಬಹುದು, ಅಥವಾ ಅದನ್ನ ಪಾನವಾಗಿ ಕೂಡ ನಾವು ಹೇಳ್ಬೋದು, ಮಧುಪಾನವಾಗಿ ಕೂಡ ಹೇಳ್ಬೋದು. ಬಟ್ ಎಲ್ಲವೂ ಧ್ರುವವಾಗಿರೋದ್ರ ತಾನೆ. ಸೊ ಹಾಗಾಗಿ ಅವ್ರು ಹೇಳಿದ್ರಂತೆ, ಆ ರುಚಿ ಯಾರು? ನಾನು. ಆ ರುಚಿ ಬೇರೆ ಯಾರು ಅಲ್ಲ, ಅದು ನಾನು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಓಕೆ. ಸೊ ಹಾಗಾಗಿ ಪ್ರಭುಪಾದರು ಹೇಳ್ತಾ ಇದ್ರೆ, ನೋಡಿ, ನೀವು ದಿನನಿತ್ಯ ಕುಡಿಬೇಕಾದ್ರೂ ಕೂಡ ನೀವು ಕೃಷ್ಣ ಇದರಲ್ಲಿ ರುಚಿ ಕೃಷ್ಣ ಆಗಿದ್ದಾನೆ ಅಂತ ನೀವು ನೆನ್ಸ್ಕೊಂಡ್ ಕುಡೀರಿ. ಒಂದ್ ದಿವ್ಸ, ಯಾವತ್ತೂ ಒಂದ್ ದಿವ್ಸ ಕೃಷ್ಣ ನಿಮ್ಗೆ ಜ್ಞಾನ ಕೊಟ್ಟು ನೀವ್ ಏನಾಗ್ಬಹುದು, ಭಕ್ತನಾಗ್ಬಹುದು, ಸಾಧುವಾಗ್ಬಹುದು ಅಂತ ಹೇಳಿದ್ರಂತೆ. ಅವಾಗ ಅಲ್ಲಿದ್ದ ಹುಡುಗರಿಗೆಲ್ಲ ಪರವಾಗಿಲ್ವಲ್ಲಪ್ಪ, ನಾವು ಕೂಡ ಕೃಷ್ಣ ಫಾಲೋ ಮಾಡ್ಬೋದಾ, ನಾವು ಕೂಡ ಕೃಷ್ಣ ಕಾನ್ಶಿಯಸ್ ಆಗಿರ್ಬೋದಾ ಅಂತ ಅವ್ರಿಗೆ ಅನ್ನಿಸ್ತಂತೆ. ಆಮೇಲೆ ಸ್ಲೋವಾಗಿ ಕೃಷ್ಣನನ್ನ ನೆನೆಸ್ತಾ ಪ್ರಾಕ್ಟಿಸ್ ಬರುತ್ತಲ್ವಾ, ಆ ಪ್ರಾಕ್ಟಿಸ್ ಬಂದಾಗ ಅವ್ರು ಕುಡಿಯೋದ ಚಟನೆ ಬಿಟ್ಬಿಟ್ರಂತೆ. ಅರ್ಥ ಆಯ್ತಲ್ಲ. ಆಮೇಲೆ ಅವ್ರು ಪ್ರಭುಪಾದ್ ಹತ್ರ ಬಂದು ಹೇಳಿದಂತೆ, ಪ್ರಭುಪಾದ್ ನಮ್ಗೆ ಈ ಚಟನೆ ಹೋಗ್ಬಿಡ್ತು, ಯಾಕೆ ಅಂತ ಹೇಳಿದ್ರೆ ಪ್ರಭುಪಾದ್ರು ಹೇಳಿದ್ರಂತೆ, ಈ ಕುಡಿಯೋ ಮನೋಭಾವ ಇದೆಯಲ್ಲ, ಅದು ಲೋವರ್ ಟೇಸ್ಟ್, ಅದು ತುಂಬಾ ಮಟ್ಟವಾಗಿರುವ ಒಂದು ರುಚಿ. ಆದ್ರೆ ಕೃಷ್ಣ ಎಂಬ ರುಚಿ ಇದೆಯಲ್ಲ, ಅದು ತುಂಬಾ ಉತ್ತಮ ರುಚಿ, ಇಟ್ಸ್ ಅ ಹೈಯರ್ ಟೇಸ್ಟ್. ಸೊ ಯಾರೊಬ್ರು ಹೈಯರ್ ಟೇಸ್ಟ್ ಮಾಡ್ಬಿಡ್ತಾರಲ್ಲ, ಅವ್ರಿಗೆ ಲೋವರ್ ಟೇಸ್ಟ್ ಅನ್ಸೋದೇ ಇಲ್ಲ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಇವಾಗ ಸುಮಾರು ಜನಕ್ಕೆ ಈ ಫಿಲ್ಟರ್ ಕಾಫಿ ಕುಡಿಯೋ ಅಭ್ಯಾಸ ಉಂಟಿರ್ಬೋದು ಕೃಷ್ಣ ಪ್ರಜ್ಞೆಗಿಂತ ಮುಂಚೆ. ಅವ್ರಿಗೆ ಈ ಫಿಲ್ಟರ್ ಕಾಫಿ ಬಿಟ್ಟು ಬೇರೆ ಯಾವ ಕಾಫಿನೂ ಇಷ್ಟ ಆಗಲ್ಲ. ಅನುಭವ ಇದೆಯಾ? ಎಸ್. ನೀವ್ ಏನೇ ಕಾಫಿ ಕೊಡಿ ಅವ್ರಿಗೆ, ಅಂದ್ರೆ ರೆಡಿಮೇಡ್ ಕಾಫಿ, ಇನ್ಸ್ಟೆಂಟ್ ಕಾಫಿ, ಆ ಕಾಫಿ ಈ ಕಾಫಿ ಕೊಡಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ? ಅಭ್ಯಾಸ ರುಚಿ ಇಲ್ಲ ಅಂತಾರೆ. ಆ ಕಾಫಿಯಲ್ಲಿ ಟಾಪ್ ಫಿಲ್ಟರ್ ಕಾಫಿ. ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಂದ್ರೆ, ಕಾಫಿನೇ ತುಂಬಾ ಇಂಟಾಕ್ಸಿಕೇಶನ್, ಬಟ್ ಅದು ಇಲ್ಲ. ಬಟ್ ಆದ್ರೂ ಕೂಡ ಅನುಭವ ಇರೋದ್ರಿಂದ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ನಮಗೆ ಈ ಒಂದು ಟೇಸ್ಟ್, ಲೋವರ್ ಟೇಸ್ಟ್, ಮಧುಪಾನ ಲೋವರ್ ಟೇಸ್ಟ್ ಅಲ್ವಾ, ಅದೇ ತರ ಮಾಂಸಾಹಾರ ಲೋವರ್ ಟೇಸ್ಟ್, ಇದೆಲ್ಲಾನು ಲೋವರ್ ಟೇಸ್ಟ್. ಬಟ್ ಆಕ್ಚುಲ್ ಆಗಿ ನೋಡ್ಬೇಕಾದ್ರೆ ಯಾವಾಗ ನಾವು ಕೃಷ್ಣ ಕಾನ್ಶಿಯಸ್ ರುಚಿಸ್ತೀವೋ, ಫಾರ್ ಎಕ್ಸಾಂಪಲ್ ಕೃಷ್ಣ ಪ್ರಸಾದವನ್ನ ನಾವು ಸ್ವೀಕರಿಸ್ಕೊಳ್ತೀವೋ, ನೀವು ಪ್ರಾಕ್ಟೀಸ್ ಮಾಡಿ, ಎಷ್ಟು ಜನ ಇದನ್ನ ಅವರ ಅನುಭವದಲ್ಲಿ ಹೇಳಿದ್ದಾರೆ. ದಿನನಿತ್ಯ ಪ್ರಸಾದ ತಿನ್ನುವವರು, ಅಂದ್ರೆ ಕೃಷ್ಣನಿಗೆ ನೈವೇದ್ಯ ಮಾಡಿ, ಕೃಷ್ಣನಿಗೆ ಆಫರ್ ಮಾಡಿ, ಅಂದ್ರೆ ಕುಕ್ ಮಾಡಿ ಆಫರ್ ಮಾಡಿ ತಿನ್ನೋರಿಗೆ, ಅದನ್ನೇ ಅಭ್ಯಾಸ ಮಾಡ್ಕೊಂಡವ್ರಿಗೆ ಬೇರೆ ಊಟ ಸೇರಲ್ಲ. ಬೇರೆ ನೈವೇದ್ಯ ಆಗಿಲ್ಲ ಅಂತ ಹೇಳಿದ್ರೆ ಅದು ಒಳಗಡೆ ಹೋಗಕ್ಕೂ ಅವ್ರಿಗೆ ಇದಾಗೋದಿಲ್ಲ, ಮನ್ಸಾಗೋದಿಲ್ಲ. ಆ ತರ ಅನುಭವ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಕೃಷ್ಣ ಪ್ರಸಾದ ಹೊರತು ಬೇರೆ ಏನು ತಿನ್ನಲ್ಲ. ಉದಾಹರಣೆಗೆ, ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ, ಭಕ್ತಿ ವಿನೋದ್ ಠಾಕೂರ್ ಅವರು ಮನೆಗೆ ಮಾವಿನ ಹಣ್ಣು ತಂದಿರ್ತಾರೆ, ಮಾವಿನಕಾಯಿ. ಸೊ ಮಾವಿನಕಾಯಿ ತಂದಾಗ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಚಿಕ್ಕ ಹುಡುಗ, ಅವಾಗ ಭಕ್ತಿ ವಿನೋದ್ ಠಾಕೂರ್ ಅವರ ಮಗ, ಲಾಸ್ಟ್ ಮಗ ಚಿಕ್ಕವನು, ಅವನ ಹೆಸರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ. ಬಿಮಲ ಪ್ರಸಾದ್ ಅಂತ ಅವ್ರಿಗೆ ಮುನ್ನರ ಹೆಸರು. ಸೊ ಬಿಮಲ ಪ್ರಸಾದ್ ಏನ್ ಮಾಡ್ತಾರೆ, ಅಪ್ಪ ಮಾವಿನಕಾಯಿನ ತಂದದನ್ನು ನೋಡಿ ಓಡಿ ಹೋಗಿ ಅವ್ರು ಏನ್ ಮಾಡಿದ್ರು, ಆ ಮಾವಿನಕಾಯಿಯನ್ನ ಭಕ್ತಿ ವಿನೋದ್ ಠಾಕೂರ ಕೈಯಿಂದ ತಗೊಂಡು ಅವ್ರು ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸರಿನಾ? ತುಂಬಾ ಚಿಕ್ಕ ಹುಡುಗರಿ ಅವನು. ಅವಾಗ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಹೇ ಬಿಮಲಾ, ನೀನು ಅದನ್ನ ಭಗವಂತನಿಗೆ ನೈವೇದ್ಯ ಮಾಡಿಲ್ವಾ, ಅದನ್ನ ಹಾಗೆ ತಿಂತಾ ಇದೆಯಾ ಅಂತ ಹುಡುಗನಿಗೆ ಹೇಳ್ತಾರೆ. ಹೇಳಿದಾಗ
ಆ ಹುಡುಗನ ಹೃದಯದೊಳಗೆ ಈ ವಿಷಯ ಎಷ್ಟು ಆಳವಾಗಿ ಹೋಗ್ಬಿಡ್ತು ಅಂತ ಹೇಳಿದ್ರೆ, ಆವತ್ತಿಂದ ಹಿಡಿದು ಅವ್ರು ಭೂಮಿ ಮೇಲೆ ಇದ್ದ ತನಕ ಅವರು ರಾ ಮ್ಯಾಂಗೋಸ್ ಟಚ್ ಮಾಡಿಲ್ಲ, ಮಾವಿನಕಾಯಿ ತಗೊಳಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮನ್ಸಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತು ಚಿಕ್ಕ ವಯಸ್ಸಲ್ಲಿ, ಏನಂತ, ನಾನು ಭಗವಂತನಲ್ಲಿ ನೈವೇದ್ಯ ಮಾಡದೆ ತಿಂದ್ಬಿಟ್ನಲ್ಲ, ನಾನು ಮತ್ತೆ ಅದನ್ನ ತಿನ್ನೋ ಅರ್ಹತೆ ನನಗಿಲ್ಲ, ನಾನು ನೈವೇದ್ಯ ಮಾಡಿಲ್ಲ ಅಂದ್ರೆ ನಾನು ತಗೊಳ್ಳೋದೇ ಇಲ್ಲ ಅಂತ ಹೇಳಿ ಅಷ್ಟೊಂದು ವೈರಾಗ್ಯ ತಗೊಂಡ್ಬಿಟ್ರಂತೆ ಅವ್ರು. ನಾನ್ ಮುಟ್ಟೋದೇ ಇಲ್ಲ ಅಂತ. ಅಷ್ಟೆಲ್ಲ ವೈರಾಗ್ಯ ತಗೋಬೇಕಂತಿಲ್ಲ, ಆದ್ರೂ ಒಬ್ಬ ಭಕ್ತನ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಅದು ಕೃಷ್ಣನ್ಗೆ ಅದಕ್ಕೆ ಹೇಳ್ತಾರೆ, ಡೂ ಥಿಂಗ್ಸ್ ಫೇವರಬಲ್ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಅವಾಯ್ಡ್ ಥಿಂಗ್ಸ್ ಅನ್ಫೇವರಬಲ್ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಇದು ಭಕ್ತಿ ರಸಾಮೃತ ಸಿಂಧುವಲ್ಲಿ ಹೇಳಲಾಗಿದೆ. ಅಂದ್ರೆ ಯಾವುದೆಲ್ಲ ಕೃಷ್ಣ ಪ್ರಜ್ಞೆಗೆ ಅನುಕೂಲತೆಯಾಗಿ ಇರುತ್ತದೋ ಅದನ್ನ ನಾವು ಮಾಡ್ಬೇಕಂತೆ, ಮತ್ತೆ ಯಾವುದೆಲ್ಲ ಕೃಷ್ಣ ಪ್ರಜ್ಞೆಗೆ ಅನಾನುಕೂಲವಾಗಿದೆಯೋ ಅದನ್ನ ನಾವು ಮಾಡಬಾರ್ದು. ಸೊ ಈ ತರ ಹೇಳ್ಕೊಡ್ತಾ ಇದ್ದಾರೆ ಆಚಾರ್ಯರು ನಮಗೆ. ಸೊ ಯಾವಾಗ ಇದನ್ನ ನಾವು ಮಾಡಕ್ಕೆ ಮುಂದೆ ಹೋಗ್ತೀವೋ ಅವಾಗ ಏನಾಗತ್ತೆ, ಆಟೋಮ್ಯಾಟಿಕ್ ಆಗಿ ಗೊತ್ತಿದ್ದು ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ಕೃಷ್ಣ ಪ್ರಜ್ಞೆಯಾಗಿ ನಾವು ಉಳಿದೋಗ್ತೀವಿ. ಅರ್ಥ ಆಯ್ತಲ್ಲ? ಈ ತರ ಮಾಡ್ಕೊಂಡು ಹೋದ್ರೆ ನಮಗೆ ಕೃಷ್ಣ ಲಭಿಸೋದು ತುಂಬಾ ತುಂಬಾ ಈಸಿ. ಇವಾಗ ಅರ್ಥ ಆಗ್ತಾ ಇದೆಯಾ ಹೇಗೆ ಅಂತ? ಸೊ ಪ್ರತಿಯೊಂದು ವಿಷಯದಲ್ಲೂ ನಾವು ಕೃಷ್ಣನನ್ನ ನೋಡ್ಬೇಕು ಅಂದ್ರೆ ಇಟ್ಸ್ ಓನ್ಲಿ ಬೈ ಪ್ರಾಕ್ಟಿಸ್. ಬರೀ ಪ್ರಾಕ್ಟಿಸ್ ಇಂದ ಮಾತ್ರ ಆಗುತ್ತೆ. ಯಾಕಂತ ಹೇಳಿದ್ರೆ ಸಡನ್ ಆಗಿ ನಾವ್ ನೆನ್ಸ್ಕೊಳಕ್ ಆಗಲ್ಲ. ನಮ್ಗೆ ಎಂತ ಹೇಳುದು, ನಮ್ ಮಕ್ಳ ಮೇಲೆ ಇರೋ ಪ್ರೀತಿ ಜಾಸ್ತಿ, ಭಗವಂತನ ಮೇಲೆ ಇರೋ ಪ್ರೀತಿ ಕಡಿಮೆ. ಯಾಕಂದ್ರೆ ಪ್ರೀತಿ ಇದೆ, ಆದ್ರೆ ಅದು ಸರಿಯಾದ ಬೆಳವಣಿಗೆನ ಹೊಂದಿಲ್ಲ ನಮ್ಮಲ್ಲಿ. ಸೊ ಅದನ್ನ ಹೊಂದ್ಕೋಬೇಕು ಅಂತ ಹೇಳಿದ್ರೆ ದಿನನಿತ್ಯ ನಾವು ಹರಿನಾಮದ ಜಪವನ್ನ ಮಾಡ್ಬೇಕು. ಒಂದು ಗುರುವಿನ ಕೆಳಗಡೆ ನಾವು ನಮ್ಮ ಭಕ್ತಿ ಪಾದವನ್ನ ನಡೆಸ್ಕೊಂಡು ಹೋಗ್ಬೇಕು. ವೇದ ಶಾಸ್ತ್ರಗಳನ್ನ ನಾವು ಆದಷ್ಟು ಓದ್ಬೇಕು. ಇದನ್ನೆಲ್ಲ ನಾವು ಮಾಡ್ತಾ 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 ಆಟೋಮ್ಯಾಟಿಕ್ ಆಗಿ ಒಂದು ದಿವಸ ಬರುತ್ತೆ, ಈ ಕುಡುಕರೆಲ್ಲ ಹೆಂಗೆ ಕುಡಿಯೋದನ್ನ ಬಿಟ್ರೋ, ಕೃಷ್ಣನನ್ನ ನೆನ್ಸ್ಕೊಂಡ್ರು, ಹೆಂಗೆ ಹೈಯರ್ ಟೇಸ್ಟ್ ಬಂತು, ಅದೇ ತರ ನಮಗೂ ಸಹ ಕುಂತಿಮಾ ರಾಣಿ ಹೇಳ್ತಾ ಇದ್ದಾರೆ, ಇದು ತುಂಬಾ ಸುಲಭ, ಅದು ನಮ್ ಕೈಯಲ್ಲಿ ಇದೆ, ಯಾವ ತರ ಅದನ್ನ ನಾವು ಬೆಳೆಸ್ಕೋಬಹುದು, ಅದಕ್ಕೆ ನಾವು ಎಷ್ಟು ಸಮಯ ಕೊಡ್ತಾ ಇದೀವಿ, ಹೇಗೆ ನಾವು ಆಸೆ ಪಡ್ತಾ ಇದೀವಿ ಭಗವಂತನನ್ನ ನನ್ ಒಳ್ಸ್ಕೋಬೇಕು ಅಂತ ನನ್ಗೆ ಎಷ್ಟು ಆಸೆ ಇದೆ, ಅದ್ರ ಮೇಲೆ ಎಷ್ಟೊಂದು ಉತ್ಸಾಹ ಇದೆ. ಇದು ಎರಡು ತುಂಬಾ ಅಗತ್ಯವಾಗಿದೆ. ಅರ್ಥ ಆಯ್ತಲ್ಲ? ಆವಾಗ ಈಸಿಯಾಗಿ ನಾವು ಕೃಷ್ಣನನ್ನ ಲಭಿಸ್ಕೋಬಹುದು. ಯಾಕಂತ ಹೇಳಿದ್ರೆ ಕೃಷ್ಣ ಎಲ್ಲ ಕಡೆ ಇದ್ದಾನಂತ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣ ಇಸ್ ಎವ್ರಿವೇರ್ ಇನ್ ಎವ್ರಿ ಸರ್ಕಮ್ಸ್ಟೆನ್ಸಸ್. ಪ್ರತಿಯೊಂದು ವಿಷಯದಲ್ಲೂ ಇದ್ದಾನೆ, ಪ್ರತಿಯೊಂದು ಸಂದರ್ಭದಲ್ಲೂ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ತೇಷಾಂ ಸತತ ಯುಕ್ತಾನಾಂ ಭಜಂತಂ ಪ್ರೀತಿಪೂರ್ವಕಂ. ಏನ್ ಹೇಳ್ತಾ ಇದ್ದಾರೆ? ಪ್ರೀತಿಪೂರ್ವಕ ಅಂತ ಹೇಳಿದ್ರೆ ಪ್ರೀತಿಯಿಂದ ನಾವ್ ಯಾವಾಗ ಅವ್ರನ್ನ ಭಜಿಸ್ತೀವೋ, ಭಜಿಸ್ತೇ ಅಂದ್ರೆ ಏನು, ಭಜನೆ ಮಾಡೋದು, ಅವ್ರನ್ನ ನೆನ್ಸ್ಕೊಳ್ಳೋದು, ಅವ್ರನ್ನ ಸ್ಮರಿಸೋದು, ಅವ್ರನ್ನ ಯಾವಾಗ್ಲೂ ಸದೈವವಾಗಿ ನೆನೆಸ್ಕೊಳ್ಳೋದು, ಅದು ಮಾಡಿದ್ರೆ ಸಾಕು, ಭಗವಂತ ಎಲ್ಲದಲ್ಲೂ ಇದ್ದಾನೆ. ಅಂಡಾಂತರಸ್ಥಂ ಪರಮಾನುಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಸಂಹಿತಾದಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಏನಂತ ಹೇಳಿ ಅವ್ರು ಹೇಳ್ತಾ ಇದಾರೆ, ಭಗವಂತ ಇಡೀ ಎಲ್ಲಿದ್ದಾರೆ? ಭಗವಂತ ಈಸ್ ಆಲ್ವೇಸ್ ಇನ್ ದ ಯೂನಿವರ್ಸ್. ಭಗವಂತ ಎಲ್ಲಿದ್ದಾರೆ? ಈಸ್ ಆಲ್ಸೋ ಇನ್ ದ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಏನು? ವಿಶ್ವದಲ್ಲಿ. ಕರೆಕ್ಟ್ ಅಲ್ವಾ? ಭಗವಂತ ಈ ವಿಶ್ವದಲ್ಲಿ ಇದ್ದಾನೆ. ಮತ್ತೆ ಏನ್ ಹೇಳ್ತಾ ಇದಾರೆ? ಈಸ್ ನಾಟ್ ಓನ್ಲಿ ಇನ್ ದಿಸ್ ವಿಶ್ವ ಬಟ್ ಆಲ್ಸೋ ಈಸ್ ಇನ್ ದ ಆಟಮ್. ಆಟಮ್ ಅಂದ್ರೆ ಏನು? ಪರಮಾಣು. ಪರಮಾಣುದಲ್ಲೂ ಇದ್ದಾನೆ, ಮತ್ತೆ ಎಲ್ಲರ ಬ್ರಹ್ಮಾಂಡದಲ್ಲೂ ಇದ್ದಾನೆ ಭಗವಂತ. ಮತ್ತೆ ಏನ್ ಹೇಳ್ತಾ ಇದ್ದಾರೆ? ನಿಮ್ಮ ಹೃದಯದಲ್ಲೂ ಇದ್ದಾನೆ. ಕರೆಕ್ಟ್? ಭಗವಂತ ನಮ್ಮ ಹೃದಯದಲ್ಲೂ ಇದ್ದಾನೆ. ಸೊ ಹಾಗಾಗಿ ಅವನೇನ್ ತುಂಬಾ ದೂರದಲ್ಲಿ ಇಲ್ಲ. ಈಸ್ ನಾಟ್ ವೆರಿ ಫಾರ್, ಈಸ್ ವೆರಿ ವೆರಿ ನಿಯರ್ ಟು ಅಸ್. ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾರೆ? ಸರಳವಾಗಿ ಭಗವಂತನ ನೆನೆಸ್ಕೋಬೇಕು ಅಂದ್ರೆ ಹರಿನಾಮ ಜಪವನ್ನ ಮಾಡಬೇಕು. ಅದಕ್ಕೆ ಪ್ರಭುಪಾದರು ಪ್ರತಿ ಸತಿ ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ? ಹರಿಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿ. ಒನ್ ಸಲ್ಯೂಷನ್. ಅದೇ ಹೇಳ್ತಾರೆ, ಎಲ್ಲ ಇವಾಗ ನಮ್ಗೆ ರೋಗವಿದೆ ಅಂತ ಇಟ್ಕೊಳ್ಳಿ, ಸರಿನಾ? ಒಂದ್ ದಿವಸ ತಲೆ ನೋವುತ್ತೆ, ಒಂದ್ಸತಿ ಹೊಟ್ಟೆ ನೋವುತ್ತೆ, ಒಂದ್ ದಿವಸ ಬೆನ್ನು ನೋವುತ್ತೆ, ಒಂದ್ಸತಿ ಕಾಲ್ ನೋವುತ್ತೆ, ಒಂದ್ಸತಿ ಮಂಡಿ ನೋವುತ್ತೆ. ಅವಾಗ ನಮ್ಗೆ ಬೇಜಾರಾಗ್ಬಿಟ್ಟಿರುತ್ತೆ, ಏನಪ್ಪ ಎಲ್ಲ ಕಡೆ ಬರೀ ನೋವು 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 ಅನ್ಕೊಂಡು ಡಾಕ್ಟರ್ ಹತ್ರ ಹೋಗ್ತೀರಾ.
ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಪ್ರತಿಯೊಂದ್ ದಿವಸ ಏನಾದ್ರೂ ಒಂದ್ ನೋವು ಇರುತ್ತೆ ಡಾಕ್ಟರ್, ಜಸ್ಟ್ ಒಂದ್ ಮೆಡಿಸಿನ್ ಕೊಡಿ, ಎಲ್ಲಾ ನೋವುಗಳು ಹೋಗ್ಬೇಕು. ಆತರ ಏನಾದ್ರು ಮೆಡಿಸಿನ್ ಇದೆಯಾ ಡಾಕ್ಟರ್ ಹತ್ರ? ಹಾ, ಇದೆಯಾ? ಇಲ್ಲ ಮಾತಾಜಿ. ಇಲ್ಲ. ಬಟ್ ನಮ್ ಸ್ಪಿರಿಚುವಲ್ ಡಾಕ್ಟರ್ ಹತ್ರ ಇದೆ. ಯಾರು ನಮ್ ಸ್ಪಿರಿಚುವಲ್ ಡಾಕ್ಟರ್? ಕೃಷ್ಣ ಎಸ್, ಶ್ರೀ ಚೈತನ್ಯ ಮಹಾಪ್ರಭುಗಳು. ಕಲಿಯುಗಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ಇಸ್ ಅ ಡಾಕ್ಟರ್, ವೈದ್ಯ. ಅರ್ಥ ಆಯ್ತಲ್ಲ? ಎಂಥ ವೈದ್ಯ ಅಂತ ಹೇಳಿದ್ರೆ ಎಲ್ಲಾ ರೋಗಕ್ಕೂ ಒಂದೇ ಮೆಡಿಸಿನ್ ಕೊಟ್ಟಿದ್ದಾರೆ. ತಲೆನೋವುತ್ತಾ ಚಾಂಟ್ ಮಾಡಿ, ನಿದ್ದೆ ಬಂದಿಲ್ವಾ ಚಾಂಟ್ ಮಾಡಿ, ಆಂಗ್ಸೈಟಿಯಲ್ಲಿ ಇದೆ ಚಾಂಟ್ ಮಾಡಿ. ಕರೆಕ್ಟ್ ಅಲ್ವಾ? ಎಷ್ಟು ಸರಳವಾಗಿ ಚೈತನ್ಯ ಮಹಾಪ್ರಭು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ದಾರೆ ಜಸ್ಟ್ ಬೈ ಚಾಂಟಿಂಗ್ ಹರೇ ಕೃಷ್ಣ ಮಹಾಮಂತ್ರ, ಇದನ್ನ ಬಿಟ್ಟು ನೀವು ಬೇರೆ ಏನ ಮಾಡ್ಬೇಕಾಗದ ಅವಶ್ಯಕತೆ ಇಲ್ಲ. ಜಸ್ಟ್ ಚಾಂಟ್ ದ ಹೋಲಿ ನೇಮ್. ಯಾಕಂದ್ರೆ ಮಂತ್ರ ಶಕ್ತಿಗೆ ಅಷ್ಟೊಂದು ಪವರ್ ಇದೆ ಅಂತೆ. ಎಂತೆಂತ ಭವರೋಗಗಳನ್ನು ಕೂಡ ನಾಶ ಮಾಡುವಷ್ಟು ಇದಕ್ಕೆ ಪವರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಲ್ಲದೆ ನಾಟ್ ಓನ್ಲಿ ಚಾಂಟಿಂಗ್, ಅದೇ ತರ ಶ್ರೀಮದ್ ಭಾಗವತಮನ್ನ ನಾವು ಪ್ರತಿ ದಿವಸ ಓದ್ಬೇಕು ಹೇಳ್ತಾ ಇದ್ದಾರೆ. ಪ್ರಭುಪಾದು ಡ್ಯಾಲಿಸ್ ಅಲ್ಲಿ ಇರ್ಬೇಕಾದ್ರೆ ಅವರು ತನ್ನ ಸ್ಟೂಡೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಅವ್ರು ಒಂದು ಸ್ಟ್ಯಾಂಡರ್ಡ್ ಮಾಡಿಸಿದ್ರು. ಏನ್ ಸ್ಟ್ಯಾಂಡರ್ಡ್ ಅಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಸಂಸ್ಕೃತ ಓದ್ಬೇಕು, ಎಲ್ಲರೂ ಏನ್ ಹೇಳೋದು ಸಂಸ್ಕೃತದಿಂದ ಭಾಗವತಮನ್ನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿ ಪ್ರತಿ ದಿವಸ ಭಾಗವತಂ ಕೇಳ್ಬೇಕು. ರೂಲ್ ಮಾಡ್ಬಿಟ್ಟಿದ್ರು ಪ್ರಭುಪಾದ್, ಯು ಶುಡ್ ಹಿಯರ್ ಭಾಗವತಂ. ಯಾಕಪ್ಪ ಅಂತ ಹೇಳಿದ್ರೆ ಪ್ರಭುಪಾದರು ಹೇಳ್ತಾರೆ, ಭಾಗವತಕ್ಕಿಂತ ಬೇರೆ ಎಜುಕೇಶನ್ ಬೇಕಾಗಿಲ್ಲ ಅಂತ. ಅರ್ಥ ಆಯ್ತಲ್ಲ? ಬೇರೆ ವಿದ್ಯೆನೇ ಇಲ್ಲ. ಭಾಗವತಂ ಇಸ್ ದ ಅಲ್ಟಿಮೇಟ್ ಅಂತ ಹೇಳ್ತಾ ಇದಾರೆ. ಭಾಗವತಂ ಇಸ್ ದಿ ಅಲ್ಟಿಮೇಟ್. ಯಾಕಂತ ಹೇಳಿದ್ರೆ ಇದಕ್ಕಿಂತ ಒಂದು ವಿಶೇಷವಾದ ಪುಸ್ತಕ ನೋಡಕ್ಕೆ ಆಗಲ್ಲ. ಅದಕ್ಕೆ ಇದನ್ನ ಏನ್ ಹೇಳ್ತಾರೆ, ಅಮಲ ಪುರಾಣ. ಏನ್ ಹೇಳ್ತಾ ಇದ್ರೆ, ಶ್ರೀಮದ್ ಭಾಗವತ ಅಮಲ ಪುರಾಣ. ಅಮಲ ಪುರಾಣ ಅಂದ್ರೆ ಏನರ್ಥ? ನೋ ಡಿಫಿಷಿಯನ್ಸಿ, ಅಂದ್ರೆ ಅಮಲವಾಗಿರೋದು, ಅಮರವಾಗಿರೋದು. ಅರ್ಥ ಆಯ್ತಲ್ಲ? ಇದಕ್ಕೆ ಏನೋ ಒಂದು ಫಾಲ್ಟ್ ಇಲ್ಲ, ಇದರಲ್ಲಿ ದೋಷಗಳಿಲ್ಲ. ಇಟ್ಸ್ ಪರ್ಫೆಕ್ಟ್ ರಿಟನ್ ಬೈ ವೇದವ್ಯಾಸರು. ಕರೆಕ್ಟ್ ಅಲ್ವಾ? ಅದಕ್ಕಿಂತ ಇದು ಬೇರೆ ಯಾವುದು ಇರಕ್ಕಾಗಿಲ್ಲ. ಮತ್ತೆ ಹೇಳ್ತಾ ಇದಾರೆ ವಿದ್ಯಾ ಭಾಗವತಹಾದಿಹಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದಕ್ಕಿಂತ ವಿದ್ಯೆ, ಟಾಪ್ ಮೋಸ್ಟ್ ವಿದ್ಯೆ ಅಂತೆ ಅದು. ಏನ್ ಹೇಳ್ತಾರೆ? ಟಾಪ್ ಮೋಸ್ಟ್. ಇದಕ್ಕಿಂತ ಬೇರೆ ಯಾವುದು ಇರಕ್ ಸಾಧ್ಯ ಇಲ್ಲ. ಇಂಥ ವಿದ್ಯೆ ಶ್ರೀಮದ್ ಭಾಗವತಂದಲ್ಲಿ ಹೇಳಲಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಏನೆಲ್ಲ ಅಡಗಿದೆ, ಶ್ರೀಮದ್ ಭಾಗವತಂದಲ್ಲಿ ಏನೆಲ್ಲ ಅಡಗಿದೆ. ದೇರ್ ಇಸ್ ಲಿಟ್ರೇಚರ್ ಅಂದ್ರೆ ಏನು? ಸಾಹಿತ್ಯ ಇದೆ ಇದರಲ್ಲಿ. ಮತ್ತು ದೇರ್ ಇಸ್ ಅ ಪೊಯೆಟ್ರಿ ಅಂದ್ರೆ ಕವನ ಅಥವಾ ಕಾವ್ಯ. ದೇರ್ ಇಸ್ ಫಿಲಾಸಫಿ ಅಂದ್ರೆ ತತ್ವಶಾಸ್ತ್ರ. ದೇರ್ ಇಸ್ ರಿಲಿಜನ್ ಅಂದ್ರೆ ಧರ್ಮ. ದೇರ್ ಇಸ್ ಲವ್ ಆಫ್ ಗಾಡ್. ಇದೆಲ್ಲ ಹೊಂದ್ಕೊಂಡ್ರು ಭಗವಂತನಲ್ಲಿ ಹೇಗೆ ಪ್ರೀತಿಯನ್ನ, ಸಂಬಂಧವನ್ನ ಬೆಳೆಸ್ಕೋಬಹುದು ಎಂಬುದಲ್ಲಿ ಹೇಳ್ಕೊಡ್ತಾರೆ. ಅಂಡ್ ದೇರ್ ಇಸ್ ಅಸ್ಟ್ರೋನಾಮಿ ಅಂದ್ರೆ ಏನು? ಖಗೋಳ ಶಾಸ್ತ್ರ. ಸೊ ಅದನ್ನು ಹೊಂದ್ಕೊಂಡಿದೆ. ಇದಕ್ಕಿಂತ ಟಾಪ್ ಆಗಿ ಬೇರೆ ಯಾವ ಎಜುಕೇಶನ್ ಇರಕ್ ಸಾಧ್ಯ ಹೇಳಿ? ಜ್ಞಾನ, ವಿಜ್ಞಾನ ಎಲ್ಲವೂ ಹೊಂದಿರೋದು ಈ ಶ್ರೀಮದ್ ಭಾಗವತಂ. ಸೊ ಹಾಗಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಒಮ್ಮೆ ಪ್ರಭುಪಾದರು ವೆಸ್ಟ್ಗೆ ಹೋದಾಗ, ಅಂದ್ರೆ ಅಮೆರಿಕಾಗ ಹೋದಾಗ ಎಲ್ಲರೂ ಹೇಳಿದ್ರು ಅದೇ, ಸುಮಾರು ಜನ ಸಾಧುಗಳೆಲ್ಲ ಅಮೆರಿಕಾಗ್ ಬಂದಿದ್ದಾರೆ ಪ್ರಭುಪಾದರವರೇ, ನೀವ್ ಯಾಕೆ ಬಂದಿರೋದು? ನಿಮ್ಗೆ ಏನಕ್ಕೆ ಬಂದಿರ? ಯಾಕೆ ಬಂದಿದ್ದೀರಾ? ವೈ ಆರ್ ಯು ಕಮ್ ಟು ಅವರ್ ಕಂಟ್ರಿ ಅಂತ ಹೇಳಿದ್ರು. ಅವಾಗ ಪ್ರಭುಪಾದರು ಅದಕ್ಕೆ ಉತ್ತರ ಕೊಟ್ರಂತೆ, ನೀವು ನಮ್ಮಲ್ಲಿದ್ದ ಕಲ್ಚರು, ನಮ್ಮಲ್ಲಿ ಇದ್ದ ಎಲ್ಲ ಅದರತೆ ಏನ್ ಹೇಳೋದು, ನಮ್ದು ರಿಸೋರ್ಸಸ್ ಅಂದ್ರೆ ಏನು? ನಮ್ಮಲ್ಲಿದ್ದ ಎಲ್ಲಾ ಆಸ್ತಿ ಪಾಸ್ತಿ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೀರಾ, ಒಂದನ್ ಬಿಟ್ಬಿಟ್ಟಿದ್ದೀರಾ ಅಂತ ಹೇಳಿ. ಯಾವ್ದದು? ನಮ್ಮಲ್ಲಿದ್ದ ಕಲ್ಚರ್ ಅಂಡ್ ನಮ್ಮಲ್ಲಿದ್ದ ನಮ್ ಕಲ್ಚರ್ ಯಾವುದು? ವಾಟ್ ಇಸ್ ಅವರ್ ಕಲ್ಚರ್? ವೇದಾಂತ ಸೂತ್ರಗಳು. ಅಂದ್ರತೆ ನಮ್ಮ ಒಂದು ಏನ್ ಹೇಳೋದು, ನಾಲೆಜ್ ಆಫ್ ಗಾಡ್ ಅಂದ್ರೆ ಭಗವಂತನ ಬಗ್ಗೆ ವಿಶೇಷಗಳು. ದಟ್ ಇಸ್ ವೈ ವಿ ಆರ್ ವೆರಿ ಭಾರತೀಯರು ತುಂಬಾ ಶ್ರೇಷ್ಠ ಅಂತ ಹೇಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿರುವ ಜ್ಞಾನ, ವೇದಗಳು ಅಲ್ಲಿ ಎಲ್ಲೂ ಇಲ್ಲ. ಸೊ ಅದನ್ನ ಬಿಟ್ಬಿಟ್ಟು ಬಂದಿದ್ದೀರಾ, ಅದನ್ನ ಕೊಡಕ್ಕೆ ನಾನು ಬಂದೆ ಅಂತ ಹೇಳಿದ್ರ.
ಐ ವಾಂಟ್ ಟು ಗಿವ್ ಯು ಆಲ್ ದ ಸ್ಪಿರಿಚುವಲ್ ನಾಲೆಡ್ಜ್. ಅದನ್ನ ಬಿಟ್ಟು ಬಂದಿದ್ದೀರಾ ನಮ್ಮ ಊರಲ್ಲಿ, ಅದನ್ನು ಕೊಟ್ಟು ಹೋಗೋಣ ಅಂತ ನಾನು ಇಷ್ಟು ದೂರ ಬಂದಿದ್ದೀನಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನೋಡಿದ್ರೆ ಪ್ರಭುಪಾದರು ಹೇಳ್ತಾರೆ, ವಿ ಆರ್ ನಾಟ್ ಕಮ್ ಹಿಯರ್ ಟು ಎಕ್ಸ್ಪ್ಲಾಯ್ಟ್ ಯುವರ್ ಕಂಟ್ರಿ ಬಟ್ ಟು ಗಿವ್ ಯು ಆಲ್ ಸಮಥಿಂಗ್ ಸಬ್ಸ್ಟೆನ್ಷಿಯಲ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಾವು ನಿಮ್ ತರ ನಮ್ ದೇಶದನ್ನ ಬಂದು ಪಾಲ್ ಮಾಡಕ್ ಬಂದಿಲ್ಲ. ನಾನು ಬಂದಿರೋದು ನಿಮ್ಮ ದೇಶವನ್ನ ಪಾಲ್ ಮಾಡಕ್ಕಲ್ಲ, ಬಟ್ ಒಂದು ವಿಶೇಷತೆಯನ್ನ ಕೊಡಕ್ ಬಂದಿದೀವಿ. ಆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್. ನಾವ್ ಏನಕ್ ಬಂದಿದೀವಿ? ಕೃಷ್ಣ ಪ್ರಜ್ಞೆ ಆಂದೋಲನೆಯನ್ನ ನಿಮಗೆ ಕೊಡಕ್ಕೆ ನಾವು ಬಂದಿದೀವಿ. ಯಾಕೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದ 1ನೇ ಸ್ಕಂದ 2ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ವೇದವ್ಯಾಸರು ಹೇಳ್ತಾರೆ, ಶೃಣ್ವತಃ ಕಥಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಂ ಹೃದಯ ಅಂತಸ್ತರ ಅಭದ್ರಾಣಿ ವಿಧ್ಯೋಂತಿ ಸೃತ್ ಸಂತಮ. ಅಂದ್ರೆ ಏನರ್ಥ? ಯಾರೊಬ್ರು ಶೃಣ್ವತ ಸ್ವಕಥಃ ಕೃಷ್ಣ, ಯಾರೊಬ್ರು ಪ್ರತಿ ದಿವಸ ಕೃಷ್ಣ ಕಥೆಯನ್ನ ಕೇಳ್ತಾರೋ, ಗೊತ್ತಾಯ್ತಲ್ಲ, ಪ್ರತಿ ದಿವಸ ಕೃಷ್ಣನ ಕಥೆಯನ್ನ ಕೇಳ್ತಾರೋ, ಪುಣ್ಯ ಶ್ರವಣ ಕೀರ್ತನ, ಅದಂತ ಪುಣ್ಯ ಬೇರೆ ಯಾವ್ದು ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಶ್ರವಣ ಮಾಡಿ ಮತ್ತು ಕೀರ್ತನೆ ಮಾಡ್ತಾ ಇದೀವಿ, ಎರಡು ಮಾಡ್ತಾ ಇದೀವಿ, ಶ್ರವಣ ಅಂಡ್ ಕೀರ್ತನೆ. ಯಾಕಂತ ಹೇಳಿದ್ರೆ ನಾವು ಹರಿನಾಮ ಜಪ ಮಾಡ್ತೀವಿ, ಮತ್ತೆ ಭಗವಂತನ ಭಾಗವತಮನ್ನ ಕೇಳ್ತಾ ಇದ್ದೀವಿ. ಸೊ ಪ್ರತಿ ಶ್ಲೋಕ, ಒಂದೊಂದು ಶ್ಲೋಕ ಶ್ರೀಮದ್ ಭಾಗವತಂದಲ್ಲಿ ಇರೋದು ನಮ್ಗೆ ಹೇಗೆ ಉಪಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದು ನಮಗೆ ಹೃದಯಂತಸ್ಥೋ ಅಭದ್ರಾಣಿ. ಹೃದಯಂತಸ್ಥೋ ಅಭದ್ರಾಣಿ ಅಂದ್ರೆ ಏನು? ನಮ್ಮ ಹೃದಯದಲ್ಲಿ ಇರುವ ಅಭದ್ರಾಣಿಗಳು. ದೊಡ್ಡ ಅಭದ್ರಾಣಿ ಏನು ಹೇಳಿ ನೋಡೋ? ನಮ್ಮ ಹೃದಯದಲ್ಲಿ ಇರುವ ದೊಡ್ಡ ಅಭದ್ರಾಣಿ ಯಾವುದು? ಯಾರು ಹೇಳ್ತೀರಾ? ಅಸೂಯೆ, ಕಾಮ, ಕ್ರೋಧ ಮಾತಾಜಿ. ಹಾ? ಕಾಮ, ಕ್ರೋಧ ಅವೆಲ್ಲ ಆಗ್ತಾವ ಮಾತಾಜಿ. ಅಹಂಕಾರ, ಕರೆಕ್ಟ್. ಸೊ ಲೋಭ. ಅಭದ್ರಾಣಿಗಳು, ದೊಡ್ಡ ಅಭದ್ರಾಣಿ ಎಲ್ಲದಕ್ಕಿಂತ ಜಾಸ್ತಿ ಏನಂದ್ರೆ ಆಸೆ. ಏನ್ ಆಸೆ? ಯಾವ ತರ ಆಸೆ ಅಂತ ಹೇಳಿದ್ರೆ, ಭೌತಿಕವನ್ನ ನಾನು ಎಂಜಾಯ್ ಮಾಡ್ಬೇಕು, ಎಂಜಾಯಿಂಗ್ ಟೆಂಡೆನ್ಸಿ. ಅರ್ಥ ಆಯ್ತಲ್ಲ? ಎಲ್ಲವನ್ನ ನಾನೇ ಅನುಭವಿಸಬೇಕು, ಎಲ್ಲ ನಾನೇ ಅನುಭವಿಸಬೇಕು ಅಂತ ಒಂದು ಭೌತಿಕವಾಗಿರುವ ಒಂದು ಆಸೆಗಳನ್ನ ನಾನೇ ಅನುಭವಿಸಬೇಕು ಎಂಬ ಒಂದು ಮನಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಅಭದ್ರಾಣಿ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ನಮ್ಮ ಹೃದಯದಲ್ಲಿ ಹುಟ್ಟಿದಾಗಿಂದ ಹಿಡಿದು ಸಾಯೋ ತನಕ ಈ ಆಸೆಗಳಂತೂ ನಾವು ನಿಲ್ಸಕ್ ಸಾಧ್ಯನೇ ಆಗುದಿಲ್ಲ. ಸೊ ಈ ಒಂದು ಅಭದ್ರಾಣಿಗಳನ್ನ ಇಟ್ಕೊಂಡ್ರೆ ಹೇಗೆ ಸಾಧ್ಯ ಕೃಷ್ಣನನ್ನ ಲಭಿಸೋದು? ಸೊ ಅದಕ್ಕೆ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾ ಇದಾರೆ, ವಿದ್ನೋತಿ ಅಂದ್ರೆ ಅದನ್ನ ಕ್ಲೀನ್ ಮಾಡುತ್ತಂತೆ. ಏನ್ ಕ್ಲೀನ್ ಮಾಡುತ್ತೆ? ಈ ಆಸೆಗಳನ್ನ. ಯಾವಾಗ ಕ್ಲೀನ್ ಆಗತ್ತೆ? ಯಾವಾಗ ಕ್ಲೀನ್ ಆಗತ್ತೆ? ದೇವರ ಬಗ್ಗೆ ನಾವು ಆಸಕ್ತಿ ತೋರಿಸಿದ್ವಿ. ಕೃಷ್ಣ ಪ್ರಜ್ಞೆ ಇದ್ರೆ ಮತ್ತೆ ಅನ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಏನ್ ಮಾಡ್ಬೇಕು? ದಿನನಿತ್ಯ ನಾವು ಭಗವಂತನನ್ನ ಕೇಳಬೇಕು, ಭಗವಂತನ ಬಗ್ಗೆ ಆಲೋಚನೆ ಮಾಡ್ಬೇಕು, ಭಗವಂತನ ಸ್ಮರಿಸ್ತಾನೆ ಇರ್ಬೇಕು, ಹರಿನಾಮವನ್ನ ಬಿಟ್ಕೊಡ್ಬಾರ್ದು. ಎಷ್ಟೇ ಕೆಲ್ಸ ಇರ್ಲಿ, ಎಷ್ಟೇ ವಿಷಯಗಳು ಓಡ್ತಾ ಇರ್ಲಿ, ಮಾತಾಜಿ ಹೇಳ್ತಾ ಇದ್ರು, ಬರೀ ಮನೆ ಕಡೆ ಟೈಮ್ ಕೊಡ್ತಾ ಮಾತಾಜಿ, ನಮಗೆ ಕೃಷ್ಣನ್ ನೆನ್ಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಎವ್ರಿ ಆಕ್ಟಿವಿಟಿ ಆಫ್ ದ ಹೌಸ್ ಕ್ಯಾನ್ ಬಿ ಡೌಟೆಲ್ಡ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಅಂದ್ರತೆ ನಾವು ಮಾಡುವ ಪ್ರತಿ ಒಂದು ವಿಷಯದಲ್ಲೂ ನಾವು ಕೃಷ್ಣನನ್ನ ಕಾಣಬೇಕು. ಹೇಗೆ ಸಾಧ್ಯ ಆಗುತ್ತೆ? ಪ್ರಾಕ್ಟಿಕಲ್ ಆಗಿ ಹೇಳಿ ನೋಡೋಣ. ಹೇಗೆ ಮನೆ ಕೆಲ್ಸವನ್ನ ಕೃಷ್ಣನನ್ನ ನೆನ್ಸ್ಕೊಳಕ್ ಸಾಧ್ಯ ಹೇಳಿ? ಅದೇ ಮನಸ್ಸಿನಲ್ಲಿ ಅವ್ರನ್ನ ಜಪ ಮಾಡ್ಕೊಂತ ಕೆಲಸ ಮಾಡುದು ಮಾತಾಜಿ. ಓಕೆ, ಜಪ ಮಾಡ್ಕೊಂಡು ಕೆಲಸ ಮಾಡೋದು. ಆಮೇಲೆ ಹೇಗೆ ನೀವು ಪ್ರತಿಯೊಂದು ವಿಷಯವನ್ನ ಕೃಷ್ಣನಲ್ಲಿ ತೊಡಗಿಸಕ್ಕೆ ಸಾಧ್ಯ? ಮಾತಾಜಿ, ಹೇಳಿ ಮಾತಾಜಿ. ನಾವ್ ಅಡಿಗೆ ಮಾಡ್ಬೇಕಾದ್ರೆ ಕೃಷ್ಣಗ್ ಭೋಗ ಇಡ್ಬೇಕು ಅಂತ ಮಾಡ್ಬೇಕು. ಪರ್ಫೆಕ್ಟ್. ಆಮೇಲೆ ಹರೇ ಕೃಷ್ಣ ಮಾತಾಜಿ, ಕೆಲಸ ಮಾಡೋ ಕೀರ್ತನೆಗಳನ್ನ ಆಡ್ಕೊಂಡು ಕೃಷ್ಣ ನೆನ್ಸ್ಕೊಂಡು ಕೆಲಸ ಮಾಡೋದು. ಕರೆಕ್ಟ್. ಯಾವಾಗ ನಾವು ನಮ್ಮ ಮನೆ ಕೃಷ್ಣನ ಮನೆ ಅಂತ ನೆನ್ಸ್ಕೊಳ್ತೀವೋ,
ಆವತ್ತು ಕೃಷ್ಣ ಪ್ರಜ್ಞೆಯ ಮೊದಲ ಹಂತವನ್ನ ಹುಟ್ಟಿದ ಹಾಗೆ ಆಯ್ತಲ್ಲ. ಯಾಕಂತ ಹೇಳಿದ್ರೆ ಸಾರಿ ಇನ್ನೊಂದು ಮಾತಾಡ್ಬೋದು ಮಾತಾಜಿ. ನಾವ್ ಅದೇ ತರ ಮಾಡ್ತೀವಿ. ಅಡಿಗೆ ಮನೆಗ್ ಬಂದ್ರೆ ಅಡಿಗೆ ಮನೆಗೆ ಯಾವಾಗ್ಲೂ ಪೂರಿ ಜಗನ್ನಾಥಗ್ ಅಡಿಗೆ ಮಾಡ್ತಿರ್ತಾರಲ್ವಾ, ಯಾವಾಗ್ಲೂ ಅವಾಗ ನಾವು ಪೂರಿ ಧಾಮಕ್ಕೆ ಬಂದಿದೀವಿ ಅಂತ ಅನ್ಕೋಬೇಕು. ಸಿಟ್ಟಿಂಗ್ ಹಾಲಿಗೆ ಹೋದ್ರೆ ನಾವು ಸುಧರ್ಮ ಸಭೆಗೆ ಹೋಗಿದೀವಿ ಅನ್ಕೋಬೇಕು. ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕೆಲಸ ಮಾಡ್ಬೇಕಾದ್ರೆ ನಾವು ಬದರಿಗೆ ಬಂದಿದೀವಿ ಅನ್ಕೋಬೇಕು. ಮಲ್ಗಕ್ಕೆ ಬೆಡ್ರೂಮ್ ಹೋದಾಗ ಶ್ರೀರಂಗಂಗೆ ಹೋಗಿದೀವಿ ಮಲ್ಗಕ್ಕೆ ಅಂತ ಅನ್ಕೋಬೇಕು. ಹಾಗೆ ನಮ್ಮಲ್ಲ ರೂಮನ್ನೆಲ್ಲ ನಾವು ಯಾವ್ದೇ ರೀತಿ ಅದನ್ನೆಲ್ಲ ಅವನೊಂದ್ ಧಾಮಕ್ಕೆ ಹೇಳಿ ಆ ಧಾಮದಲ್ಲಿ ಇದೀನಿ ಅಂತ ಅನ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕು ಅವ್ನ ನೆನ್ಸ್ಕೊಂಡು. ಅಡಿಗೆ ಮಾಡ್ಬೇಕಾದ್ರೆ ಅವ್ರು ಹೇಳ ಹಾಗೆ ಅಡಿಗೆ ಮಾಡ್ಬೇಕಾದ್ರೆ ಅದೇ ಪೂರಿನಲ್ಲಿ ಇದ್ದೀನಿ ನಾನು, ಜಗನ್ನಾಥಕ್ಕೆ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದೇ ಕಾನ್ಶಿಯಸ್ಲಿ ಮಾಡ್ತಾ ಇರ್ಬೇಕು. ವೆರಿ ಗುಡ್. ಹಾಲಲ್ಲಿ ಕುತ್ಕೊಂಡು ಜಮುನಾ ಮಾತಾಜಿ ನಾವು ಹಾಲಲ್ಲಿ ಕುತ್ಕೊಂಡು ಮನೇಲಿ ದೇವರ ವಿಷಯ ಡಿಸ್ಕಸ್ ಮಾಡ್ಬೇಕಾದ್ರೆ ಸುಧರ್ಮ ಸಭೆಯಲ್ಲಿ ದ್ವಾರಕದಲ್ಲಿ ಕುತ್ಕೊಂಡು ಹೇಗೆ ಅವನು ಸಮಸ್ಯೆಗಳನ್ನ ಬಗೆಹರಿಸ್ತಿರ್ತಾನೆ, ಅದೇ ತರ ಈಗ ನಮ್ಮನೆ ಈ ಸುಧರ್ಮ ಸಭೆಯಲ್ಲಿ ಕುತ್ಕೊಂಡು ಈ ಮನೆಯಲ್ಲಿರೋ ಇದನ್ನೆಲ್ಲ ನಾವು ಮಾತಾಡ್ತಿದ್ವಿ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಅದಾಗ್ಬೇಕು ಇದಾಗ್ಬೇಕು ಅಂತ ಏನೋ ಮಾತಾಡ್ತೀವಲ್ಲ ಮನೆಯಲ್ಲಿ ಕೆಲ್ಸಗಳನ್ನ, ಅದನ್ನ ಈಗ ಕೃಷ್ಣನೇ ನಿಂತ್ಕೊಂಡು ನಮ್ಮನ್ನ ಸಭೆಯಲ್ಲಿ ಕೂರ್ಸಿ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋಬೇಕು ಮಾತಾಜಿ. ಫ್ಯಾಮಿಲಿ ಜೊತೆ ಕಳಿಬೇಕಾದ್ರೆ ಹಾಗಿರ್ಬೇಕು ಮಾತಾಜಿ. ಸೊ ಹಾಗಾಗಿ ನಿಮ್ಮ ಮನೆ ಬೃಂದಾವನ. ಗಾರ್ಡನಿಂಗ್ ಹೋದಾಗ ಅದು ಬೃಂದಾವನ ಅಂತ ಅನ್ಕೋತೀನಿ ಮಾತಾಜಿ. ಈ ಗಿಡ ಮರ ಎಲ್ಲ ನೋಡಿದಾಗ ಇದೆಲ್ಲ ಬೃಂದಾವನ ನಮ್ಮನೆ ಗಾರ್ಡನ್. ವಂಡರ್ಫುಲ್ ವಂಡರ್ಫುಲ್. ದಿಸ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್. ಅರ್ಥ ಆಯ್ತಲ್ಲ? ಸೊ ಪ್ರತಿಯೊಂದು ವಿಷಯವನ್ನು ಕೃಷ್ಣನಿಗೆ ಸಂಬಂಧಿಸಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಪ್ರಾಬ್ಲಮ್ ಹರೇ ಕೃಷ್ಣ ಏನಂದ್ರೆ ಮಾತಾಜಿ. ಮಾತಾಜಿ ಅವ್ರ ಇನ್ನೊಂದ್ಸರಿ ರಿಪೀಟ್ ಮಾಡ್ಲಿಕ್ಕೆ ಹೇಳ್ರಿ ಮಾತಾಜಿ. ಮಾತಾಜಿ ಇನ್ನೊಂದ್ಸತಿ ರಿಪೀಟ್ ಮಾಡ್ಬೇಕಂತ. ಹಾ ಮಾತಾಜಿ, ಮನೆಯಲ್ಲಿ ಎಲ್ಲರ ಮನೇಲಿ ಅಡ್ಗೆ ಮನೆ ಇರುತ್ತೆ, ದೇವ್ರ ಮನೆ ಇರುತ್ತೆ, ಸಿಟ್ಟಿಂಗ್ ಹಾಲ್ ಇರುತ್ತೆ, ಮಲ್ಗ ರೂಮ್ ಇರುತ್ತೆ, ಬೆಡ್ರೂಮ್ ಇರುತ್ತೆ. ಸೊ ಅಡ್ಗೆ ಮನೆಗೆ ಬಂದಾಗ ನಾವು ಜಗನ್ನಾಥ ಪೂರಿ ಧಾಮಕ್ಕೆ ಬಂದಿದೀವಿ, ನಾವು ಪೂರಿ ಧಾಮ ಅನ್ಕೋಬೇಕು ಅಡ್ಗೆ ಮನೆ. ಯಾಕಂದ್ರೆ ಯಾವಾಗ್ಲೂ 24 ಗಂಟೆ ಅಲ್ಲಿ ಅಡ್ಗೆ ನಡೀತಿರುತ್ತಲ್ಲ ಜಗನ್ನಾಥನ್ಗೆ ಅಡ್ಗೆ ನೈವೇದ್ಯ ಮಾಡೋದಕ್ಕೆ. ಅದಕ್ಕೆ ನಾವು ಯಾವಾಗ್ಲೂ 24 ಗಂಟೆ ಹೆಂಗಸರು ಅಡ್ಗೆ ಮನೇಲೆ ಇರ್ತೀವಿ. ಅದರಿಂದ ಇದು ನಾವು ಪೂರಿ ಜಗನ್ನಾಥನ್ಗೆ ಅಡ್ಗೆ ಮಾಡ್ತಾ ಇದೀವಿ, ನಾವೀಗ ಪೂರಿ ಧಾಮಕ್ಕೆ ಬಂದಿದೀವಿ ಅಂತ ಅನ್ಕೋಬೇಕು. ಅವಾಗ ನಾವು ಪೂರಿಗೆ ಹೋದಷ್ಟೇ ನಮ್ಗೊಂಥರ ಫೀಲ್ ಬರುತ್ತೆ. ಆಮೇಲೆ ಸಿಟ್ಟಿಂಗ್ ಹಾಲ್ ಅಲ್ಲಿ ಬಂದು ಕೂತ್ಕೊಂಡು ಏನಾದ್ರು ನಾವು ಮನೇಲಿ ಎಲ್ಲ ಸುತ್ತಾಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅನ್ಕೋಬೇಕು ನಾವು ಪೂರಿ ಧಾಮ ದ್ವಾರಕಾ ನಗರದಲ್ಲಿ ಸುಧರ್ಮ ಸಭೆ ಅಂತ ಇರುತ್ತೆ, ಅಲ್ಲಿ ಎಲ್ಲಾ ಕೂತ್ಕೊಂಡು ಚರ್ಚೆ ಮಾಡ್ತಿರ್ತಾನೆ ಕೃಷ್ಣ. ದ್ವಾರಕಾ ನಗರದಲ್ಲಿ ಏನೇನ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಕೃಷ್ಣ ಇಲ್ಲಿ ಕೂತಿದ್ದಾನೆ ನಮ್ಮನೇಲಿ ದ್ವಾರಕಾ ಏನೇ ನಡೀತಾ ಇದ್ದೀನಿ, ಏನೇನ್ ಆಗ್ತದೆ ವ್ಯವಹಾರಗಳು, ಏನ್ ಮಾಡ್ಬೇಕು, ಯಾವ ತರ ನಿರ್ಧಾರ ತಗೋಬೇಕು ಅಂತ ನಾವು ಮಾತಾಡ್ಬೇಕಾದ್ರೆ ಕೃಷ್ಣನೇ ನಿಂತ್ಕೊಂಡು ಎಲ್ಲಾ ಮಾಡಿಸ್ತಾ ಇದ್ದಾನೆ ಅಂತ ನಾವು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ಬೇಕು. ಮಲಗಕ್ಕೆ ಅಂತ ಬೆಡ್ರೂಮ್ಗೆ ಹೋದಾಗ ರಂಗನಾಥನ್ನ ನೆನ್ಸ್ಕೋಬೇಕು. ಶ್ರೀರಂಗಂಗೆ ಬಂದಿದ್ದೀನಿ ಈಗ ನಾನು, ರಂಗನಾಥನ್ ತರ ನಾನು ಮಲಗ್ತೀನಿ ಅಂತ ಹೇಳಿ ಆ ರಂಗನಾಥನ್ ನೆನ್ಸ್ಕೊಂಡು ಒಳ್ಳೆ ನಿದ್ರೆನೂ ಕೊಡಪ್ಪ, ನಿದ್ರೆನಲ್ಲೂ ನಿನ್ನ ಧ್ಯಾನ ಕೊಡು, ನಾನು ಮಲಗಿದ್ದಾಗ ನಾನು ಮಾಡೋದ್ ನಿದ್ರೆ ಧ್ಯಾನವಾಗ್ಲಿ ಅಂತ ಕೇಳ್ಬೇಕು. ನಾನು ಮಲಗಿದ್ದಾಗ ನನ್ನ ಹೃದಯ ಹೊಡ್ಕೋತಾ ಇರೋದು ನಿನಗೆ ಗಂಟೆನಾದ ಮಾಡ್ತಾ ಇರ್ಲಿ ಅಂತ ಅನ್ಕೋಬೇಕು. ನನ್ನ ಉಸಿರು ನಿನಗೆ ಚಾಮರವಾಗ್ತಾ ಇರ್ಲಿ ಅಂತ ಅನ್ಕೋಬೇಕು. ಹೀಗೆಲ್ಲ ಅನ್ಕೊಂಡು ನಾವು ನಿದ್ರೆ ಮಾಡ್ಬೇಕು ಮಲಗ್ಬೇಕಾದ್ರೆ. ಅವಾಗ ಕೂಡ ನಾವು ನಿದ್ರೆ ಮಾಡೋದು ಕೂಡ ಅವನಿಗೆ ಅದು ಸಬ್ಮಿಟ್ ಆಗುತ್ತೆ. ಆಮೇಲೆ ನಾವು ಮತ್ತೆ ಪೂಜಾ ರೂಮ್ಗೆ ಹೋದಾಗ ಬದರಿಗೆ ಬಂದಿದೀನಿ, ಇಲ್ಲಿ ಬಹಳ ಆಸ್ಪಿಷಿಯಸ್ ಪ್ಲೇಸು ಅಂತ ಹೇಳಿ ಬದರಿನ ನೆನ್ಸ್ಕೊಂಡು ಕೃಷ್ಣನ ಹರಿದ್ವಾರ ಎಲ್ಲ ನೆನ್ಸ್ಕೊಂಡು ಪುಣ್ಯಕ್ಷೇತ್ರ ನೆನ್ಸ್ಕೊಂಡು ಪೂಜೆ ಮಾಡ್ಬೇಕು ದೇವ್ರ ಮನೆಯಲ್ಲಿ. ಆಮೇಲೆ ಬಾತ್ರೂಮ್ಗೆ ಹೋದ್ರು ಕೂಡ ಅಲ್ಲಿ ಗಂಗೆ ನೋಡಿ ಬಕೆಟಿಗೆ ನೀರ್ ಬಿಟ್ಟು ಅಥವಾ ಶವರ್ ಬಿಟ್ಕೊಂಡ್ರು ಗಂಗೆನ ಧ್ಯಾನ ಮಾಡಿ ಗಂಗಾ ಸ್ನಾನ ಮಾಡ್ತಿದ್ವಿ, ಯಮುನಾ ಸ್ನಾನ ಮಾಡ್ತೀವಿ ಇರ್ಕೋಬೇಕು. ನಮ್ಮನೇಲಿ ಗಾರ್ಡನ್ ಏನೋ ಇದ್ರೆ ಗಾರ್ಡನ್ ಎಲ್ಲ ನೀರ್ ಹಾಕ್ಬೇಕಾದ್ರೆ ಎಲ್ಲಾ ಗಿಡಗಳು ಇದೆಲ್ಲ ವೃಂದಾವನ ಗಿಡಗಳು ಅಂತ ಹೇಳಿ ತುಳಸಿಗೆ ಎಲ್ಲದಕ್ಕೂ ನೀರ್ ಹಾಕ್ಬೇಕು, ಪೂಜೆ ಮಾಡ್ಬೇಕು. ಈ ತರ ಯಾವಾಗ್ಲೂ ಮನೇಲೆ ನಾವು ಫುಲ್ ಕ್ಷೇತ್ರಗಳನ್ನ ಮಾಡ್ಕೊಂಡ್ಬಿಟ್ರೆ ಅವಾಗ ಯಾವಾಗ್ಲೂ ಅದ್ ನೆನಪಾಗ್ತಾ ಇರುತ್ತೆ. ಸೂಪರ್ ಜಮುನಾ ಮಾತಾಜಿ. ಸೊ ಹಾಗಾಗಿ ನೋಡಿ, ಅವ್ರು ನಮ್ ತರಾನೇ ಅದೇ ಮನೆಯಲ್ಲಿ ಇದಾರೆ, ಅದರಲ್ಲೇ ಅಡಿಗೆ ಮಾಡ್ತಿರ್ತಾರೆ, ಅದರಲ್ಲೇ ಪೂಜೆ ಮಾಡ್ತಿರ್ತಾರೆ ಎಲ್ಲಾನು. ಬಟ್ ಕಾನ್ಶಿಯಸ್ನೆಸ್ ಹೇಗಿದೆ ನೋಡಿ, ಅವರ ಪ್ರಜ್ಞೆ ಹೇಗಿದೆ ನೋಡಿ, ಅವರ ಯೋಚನೆ ಹೇಗಿದೆ ನೋಡಿ. ಇದನ್ನೇ ಕುಂತಿ ಮಹಾರಾಣಿ ನಮಗೆ ಸರಳವಾಗಿ ಹೇಳ್ಕೊಟ್ಟಿರೋದು. ಪ್ರತಿಯೊಂದು ವಿಷಯದಲ್ಲೂ ಕೃಷ್ಣನನ್ನ ಕಾಣಬೇಕು. ಇನ್ ಎವ್ರಿ ಆಟಮ್, ಪ್ರತಿಯೊಂದು ಪರಮಾಣುದಲ್ಲೂ ನಾವು ಕೃಷ್ಣನನ್ನ ಕಾಣಬೇಕು. ದಟ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್. ಅದೇನ್ ದೊಡ್ಡ ಕಷ್ಟನೇ ಅಲ್ಲ. ಯಾಕೆ ನಾವು ನೆನ್ಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಯಾಕಂದ್ರೆ ನಮ್ಗೆ ನೆನ್ಸ್ಕೋಬೇಕು ಅಂತ ಆಸಕ್ತಿನೂ ಇಲ್ಲ, ಅದಕ್ಕೆ ನಾವು ಪ್ರಯತ್ನನೂ ಮಾಡ್ತಾ ಇಲ್ಲ. ಇದೆರಡೇ ಕಾರಣ.
ನಮಗೆ ಒಂದು ಆಸಕ್ತಿ ಇರ್ಬೇಕು, ಎರಡನೇದು ಪ್ರಯತ್ನ ಮಾಡ್ಬೇಕು. ಈ ಎರಡೂ ಇಲ್ಲ ಅಂದ್ರೆ ನಾವು ಹೇಗೆ ಕೃಷ್ಣ ಪ್ರಜ್ಞೆಯಾಗಿ ಇರೋಕೆ ಸಾಧ್ಯ ಆಗುತ್ತೆ? ಯೋಚನೆ ಮಾಡಿ. ಸೊ ಯಾವಾಗ ನಾವು ಪ್ರಯತ್ನ ಮಾಡ್ತೀವೋ ಕೃಷ್ಣ ನಮಗೆ ಅನುಕೂಲತೆ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಪ್ರಯತ್ನ ನಾವು ಮಾಡ್ಬೇಕು, ಕೃಷ್ಣ ಅನುಕೂಲತೆ ಮಾಡ್ಕೊಡ್ತಾನೆ. ನಾವು ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಕೃಷ್ಣ ಅನುಕೂಲತೆ ಹೇಗ್ ಮಾಡ್ತಾನೆ? ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಮಾತುಕತೆ ಇದೆ, ಗಾಡ್ ವಿಲ್ ಹೆಲ್ಪ್ ದೆಮ್ ಹೂ ವಿಲ್ ಹೆಲ್ಪ್ ದೆಮ್ಸೆಲ್ಫ್ ಅಂತ. ಅಂದ್ರತೆ ಏನ್ ಅರ್ಥ ಅಂದ್ರೆ, ಭಗವಂತ ಯಾರನ್ನ ರಕ್ಷಿಸ್ತಾನೆ ಅಂದ್ರೆ ಯಾರೊಬ್ಬನು ತನ್ನನ್ನು ರಕ್ಷಿಸಕ್ಕೆ ಪ್ರಯತ್ನಿಸ್ತಾನೋ. ಅಂದ್ರತೆ ಇಲ್ಲಿ ಏನ್ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ಯಾರೊಬ್ಬ ಭಗವಂತನ ನೆನೆಸ್ಬೇಕು ಅಂತ ಪ್ರಯತ್ನ ಮಾಡ್ತಾನಲ್ವಾ, ಅವನಿಗೆ ಭಗವಂತ ಆ ಒಂದು ಅನುಕೂಲತೆಯನ್ನ ಮಾಡ್ಕೊಡ್ತಾನೆ ಎಂಬುದೇ ಅರ್ಥ. ಅರ್ಥ ಆಯ್ತಲ್ಲ? ನಾವು ಕೃಷ್ಣನೇ ಬಂದ್ ಮಾಡ್ಲಿ, ಕೃಷ್ಣನೇ ನನ್ನ ನೆನಪಿಕೊಳ್ಳಿ, ಕೃಷ್ಣನೇ ನನಗೆ ಮಾಡ್ಲಿ ಅಂದ್ರೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಕುಲಶೇಖರ ಆಳ್ವಾರು ಕೂಡ ಹೇಳ್ತಾರಂತೆ ಮುಕುಂದ ಮಾಲ ಸ್ತೋತ್ರದಲ್ಲಿ, ಸಾಯುವ ಸಮಯದಲ್ಲಿ ಕೃಷ್ಣ ನನಗೆ ಕಫ ವಾತ ಪಿತ್ತವು ಎಷ್ಟು ಮಟ್ಟಿಗಿರುತ್ತೆ ಅಂತ ಹೇಳಿದ್ರೆ ನಿನ್ನ ಸ್ಮರಣೆ ಮಾಡಕ್ ಆಗಲ್ಲ ಕೃಷ್ಣ, ನಿನ್ನ ಸ್ಮರಣೆ ಮಾಡಕ್ ಆಗಲ್ಲ. ಅದಕ್ಕೆ ನನಗೆ ಅಟ್ಲೀಸ್ಟ್ ಇವಾಗಿಂದ ನಾನು ಎಷ್ಟು ನನ್ನ ಕಿವಿ ಕೇಳ್ತಾ ಇದೆ, ಕಣ್ಣು ಕಾಣ್ತಿದೆ, ನಿನ್ನನ್ನ ನೆನಪು ಮಾಡಕ್ಕೆ ಬುದ್ಧಿ ಇದೆ ಅಂದ್ರೆ ಈ ಜನ್ಮದಲ್ಲಿ ನಾನು ಎಷ್ಟು ಮಾಡಕ್ಕಾಗತ್ತೆ ನಾನು ಮಾಡ್ಬಿಡ್ತೀನಿ. ಯಾವಾಗ ನನ್ನ ಇಂದ್ರಿಯಗಳು ನನಗೆ ಸಹಕರಿಸುವುದಿಲ್ಲವೋ, ನನ್ನ ಮನಸ್ಸು ನನಗೆ ಸಹಕರಿಸುವುದಿಲ್ಲವೋ ಆವಾಗ ದಯವಿಟ್ಟು ನನ್ನನ್ನು ಮರಿಬೇಡ, ನೀನ್ ನನ್ಗೆ ಜ್ಞಾಪಕವನ್ನ ಕೊಡು ಅಂತ ಕೇಳ್ಕೊಳ್ತಾರಂತೆ ಕುಲಶೇಖರ ಆಳ್ವಾರ್. ಸೊ ಅದೇ ತರ ನಾವು ಇಂಥ ಆಳ್ವಾರಗಳಲ್ಲಾಗ್ಲಿ ಆಚಾರ್ಯ ರತ್ನಗಳರಾಗಿರ್ಲಿ ಅವರಲ್ಲಿ ನಾವು ಕಲಿಬೇಕಾಗಿರೋದು ಒಂದೇ ಪಾಠ. ಏನಪ್ಪಾ ಅಂತ ಹೇಳಿದ್ರೆ, ಅವರು ಹೇಗೆ ಪ್ರತಿ ನಿಮಿಷವೂ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದರು ಎಂಬುದು. ಸೊ ಇಲ್ಲಿ ನೋಡಿದ್ರೆ ಶ್ರೀಮತಿ ಕುಂತಿ ಮಹಾರಾಣಿಯವರು ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಶ್ಲೋಕದಲ್ಲಿ ಎಷ್ಟು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಕೃಷ್ಣನನ್ನ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಶ್ಲೋಕ ಇಸ್ ಅ ವೆರಿ ಡೀಪ್ ಲೈನ್ಡ್ ಶ್ಲೋಕ. ಅರ್ಥ ಆಯ್ತಲ್ಲ? ಇದು ಒಂದು ಕ್ಲಾಸ್ ಅಲ್ಲಿ ಮುಗಿಯೋ ಶ್ಲೋಕ ಅಲ್ಲ, ಬಟ್ ಸಮರೈಸ್ ಮಾಡಿ ನಿಮಗೆ ಹೇಳ್ಬಿಡ್ತಾ ಇದ್ದೇನೆ. ಸೊ ನಮ ಪಂಕಜ ನಾಭಾಯ, ಇನ್ನ ನಮ ಪಂಕಜ ನಾಭಾಯದಲ್ಲೇ ಇದೀವಿ, ಬಟ್ ಇದ್ರೂ ಕೂಡ ಲೆಟ್ ಮಿ ಫಿನಿಶ್ ಇಟ್ ಆಫ್. ನಮೋ ಪಂಕಜ ಮಾಲಿನಿ ಅಂದ್ರೆ ಆ ನಾಭಾಯದಿಂದ ಬಂದಿರುವ ಕಮಲವೇ ನಾವೇನ್ ಮಾಡ್ತೀವಿ ಮಾಲೆಯಾಗಿ. ಓಕೆನಾ? ನಾವು ದೇವರಿಗೆ ದಿನನಿತ್ಯ ಮಾಲೆ ಕಟ್ಟಬೇಕಾದ್ರೂ ಭಗವಂತನ ಎಲ್ಲವೂ ಪಂಕಜವು, ಭಗವಂತನ ಎಲ್ಲವೂ ಕಣ್ಣು ಪಂಕಜ, ಹೌದಲ್ವಾ? ಭಗವಂತನ ಕಣ್ಣುಗಳು ಹೇಗಿದೆ? ನೆಕ್ಸ್ಟ್ ಲೈನ್ ಅಲ್ಲಿ ನಮೋ ಪಂಕಜ ನೇತ್ರಾಯ, ನಿನ್ನ ಕಣ್ಣುಗಳು ಹೇಗಿದೆ ಭಗವಂತ? ನೇತ್ರವು ಕೂಡ ನಿಮ್ದು ಕಮಲ ರೂಪ, ಕಮಲ ದಳದಲ್ಲೇ ರೂಪವಾಗಿ ಇದೆ. ನಿಮ್ಮ ಪಾದವು ಕಮಲವಾಗಿದೆ, ನಿಮ್ಮ ಕೈಗಳು ಅಭಯ ಹಸ್ತವು ಕಮಲ ರೂಪಗೊಂಡಿದೆ, ನಿಮ್ಮ ಮುಖವು ಹರಳಿದ ಕಮಲ ಆಗಿದೆ ಅಂತ ಇಲ್ಲಿ ಕುಂತಿ ಮಹಾರಾಣಿ ಹೇಳ್ತಾ ಇದ್ದಾರೆ. ಯಾಕೆ ಆತರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಅರ್ಚ ವಿಗ್ರಹವನ್ನ ನಾವು ಆಚರಣೆ ಮಾಡಿದಾಗ, ಪೂಜೆಯನ್ನ ಮಾಡಿದಾಗ, ಮೊದಲ ಮೊಟ್ಟನಾಗಿ ಭಗವಂತನ ಮುಂದೆ ನಿಂತಾಗ ನಾವು ಯಾವ ತರ ಭಗವಂತನ ದರ್ಶನ ತಗೋಬೇಕು ಅಂತ ಹೇಳಿ ಕುಂತಿ ಮಹಾರಾಣಿ ನಮಗೆ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಮೊದಲು ನಾವು ಭಗವಂತನ ಮುಖಮಾನವನ್ನ ನೋಡೋದು ಮುಖ್ಯ ಅಲ್ಲ, ಅಷ್ಟು ಪಾದದಿಂದ. ಯಾಕಂತ ಹೇಳಿದ್ರೆ ತಿರುಪತಿ ಸ್ವಾಮಿ ಅವರು, ನೀವು ನೋಡಿರ್ತೀರ ಬಾಲಾಜಿ ತನ್ನ ಕೈಯನ್ನ ಎಲ್ಲಿಟ್ಟಿರ್ತಾನೆ ನಿಮ್ಗೆ ಜ್ಞಾಪಕ ಇದೆಯಾ? ಯಾರ ತಿರುಪತಿ ಹೋಗಿದ್ದೀರಾ? ಹೋಗಿಲ್ವಾ? ಎಷ್ಟು ಜನ ಹೋಗಿದ್ದೀರಾ? ಹೋಗಿದೀವಿ ಮಾತಾಜಿ. ಜರ್ಗಂಡಿ ಅಂತ ಹೇಳಿ ನಮ್ಮನ್ನ ತಳ್ಬಿಟ್ರು. ಒಂದ್ ಚೂರು ಕೂಡ ಭಗವಂತ ದರ್ಶನ ಸ್ಪಷ್ಟವಾಗಿ ಆಗಿಲ್ಲ ಅಂತ ಹೇಳ್ಬೇಡಿ. ಅಲ್ಲಿ ಪಾದ ಕಾಣಿಸಕ್ ಆಗಲ್ಲ ಮಾತಾಜಿ, ಹೋಗ್ ತಕ್ಷಣ ನಾಮನೆ ಕಾಣಿಸೋದು. ಪಾದದ ಹತ್ರ ಏನೋ ಇದ್ ಮಾಡ್ತೀವಿ, ಯಾವಾಗ್ಲೂ ನಾವು ಪಾದ ನೋಡಕ್ಕೆ ಹೋಗ್ತೀವಿ. ಆಗಲ್ಲ, ಆದ್ರೆ ಪ್ರಭು ತೋರಿಸ್ತಾ ಇದ್ದಾನೆ, ಭಗವಂತ ತೋರಿಸ್ತಾ ಇದ್ದಾನೆ, ಅದು ನಮಗ್ ನೋಡಕ್ ಆಗಲ್ಲ. ಸೊ ಭಗವಂತ ಯಾವ ಸ್ಥಿತಿಯಲ್ಲಿ ನಿಂತಿದ್ದಾನೆ? ಸೊ ರೈಟ್ ಹ್ಯಾಂಡ್ ಎಲ್ಲಿದೆ, ಲೆಫ್ಟ್ ಹ್ಯಾಂಡ್ ಎಲ್ಲಿದೆ? ರೈಟ್ ಹ್ಯಾಂಡ್ ನೋಡಿ ಅಂತ ಹೇಳ್ತಿದ್ದಾರೆ. ಪಾದನ ಆಶ್ರಯಿಸಿ ಅಂತ ತೋರಿಸ್ತಾ ಇದ್ದಾರೆ. ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾರೆ. ಮಾಮೇಕಂ ಶರಣಂ ವ್ರಜ ಅಂತ ತನ್ನ ಪಾದವನ್ನ ರೈಟ್ ಹ್ಯಾಂಡ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಕರೆಕ್ಟಾ? ಹೌದು ಮಾತಾಜಿ. ಆ ಲೆಫ್ಟ್ ಹ್ಯಾಂಡ್ ಎಲ್ಲಿದೆ? ನಡು ಮೇಲೆ. ಎಲ್ಲಿ? ನಾಭಿ ಅಲ್ಲ. ಸರಿ, ಇನ್ನೊಂದ್ಸತಿ ಬಾಲಾಜಿ ನಿಮ್ ಮನೆಯಲ್ಲಿ ಫೋಟೋ ಇದ್ರೆ ನೋಡ್ಬಿಟ್ಟು ಹೇಳಿ.
ಸರಿನಾ? ಸೊ ನಡು ಮೇಲೆ ಇಟ್ಕೊಂಡಿರ್ತಾರಲ್ಲ ಮಾತಾಜಿ, ತೊಡೆಯ ಮೇಲೆ ಇಟ್ಕೊಂಡಿದ್ದಾರೆ ಮಾತಾಜಿ. ನಡು ನಡು ನಡುವ ಮೇಲೆ. ಓಕೆ, ಸೊ ಇದಕ್ಕೆ ಏನ್ ಅರ್ಥ? ಇದಕ್ಕೇನ್ ಅರ್ಥ? ಭಗವಂತ ಏನ್ ಮಾಡಿದ್ರು ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ತಾನೆ, ಸುಮ್ನೆ ಮಾಡ್ತಾರಾ? ಸರಿ, ಅರ್ಥವನ್ನ ಹುಡುಕಿ ನಾನೇ ನನಗೆ ಆಳೋದು, ನಾನೇ ಗ್ರೂಪ್ ಅಲ್ಲಿ ಸರ್ವಪ್ರಭು ಅಂತ ಬರೀರಿ, ತೋರಿಸ್ತಾ ವಾಟ್ಸಪ್ ಅಲ್ಲಿ ಇದೆ. ಮಾತಾಜಿ. ಹಾ, ಸಾರಿ, ಸರ್ವದಕ್ಕೂ ನಾನೇ ಒಡೆಯ ಅಂತ ತೋರಿಸ್ತಾ ಇದ್ದಾರೆ ಮಾತಾಜಿ. ಸರ್ವತ್ತಕ್ಕೂ ನಾನೇ ಒಡೆಯ. ಓಕೆ, ಫೈನ್. ಬಟ್ ನಾನೇ ಆಡಳಿತಗಾರ, ನಾನೇ ಯಾಕೆಂದ್ರೆ ಇದು ಅವನು ಯಾವಾಗ್ಲೂ ಸೊಟ್ಟದ ಮೇಲೆ ಕೈ ಇಟ್ಕೊಂಡ್ ನಿಂತ್ಕೊಂಡ್ರೆ ಅಥವಾ ತೊಡೆ ಮೇಲೆ ಕೈ ಇಟ್ಕೊಂಡ್ ನಿಂತ್ಕೊಂಡಾಗ ಅದನ್ನ ನಾನೇ ಪ್ರಭು ಅಂತ ಹೇಳ್ತಾರೆ. ಈಗ ಒಬ್ಬ ಲೀಡರ್ ಕೂಡ ಹಾಗೆ ನಿಂತ್ಕೊಂತಾನೆ, ನಾನೇ ಪ್ರಭು ಅಂತ. ಅದನ್ನ ಓಕೆ, ಬಟ್ ಅದು ಆನ್ಸರ್ ಅಲ್ಲ. ಸೊ ನನಗೆ ಶರಣಾಗಿ ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ಎಲ್ಲವನ್ನು ನೋಡಿಕೊಳ್ಳುತ್ತೇನೆ, ಆಲ್ಮೋಸ್ಟ್ ನಿಯರೆಸ್ಟ್, ಬಟ್ ಫುಲ್ ಆಗಿ ಹೇಳಿಲ್ಲ. ನನಗೆ ಶರಣಾಗಿ ಅಂತ ಫಸ್ಟ್ ಮಾತಾಜಿ, ನಾವು ಎಲ್ಲವನ್ನು ಬಿಟ್ಟು ನೀನೇ ಅಂತ ಅವರಿಗೆ ಶರಣಾಗಿ ತಕ್ಷಣ ಅವರು ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊಂತಾರೆ ಅನ್ನೋ ರೀತಿಯಲ್ಲಿ ಆ ಕೈಗಳು ಸೂಚಿಸುತ್ತೆ. ಮತ್ತೆ ಓಕೆ, ಫೈನ್. ಇನ್ನ ಸ್ವಲ್ಪ ಡೀಪ್ ಆಗಿ ಅರ್ಧ ಆನ್ಸರ್ ಕರೆಕ್ಟ್, ಇನ್ನ ಅರ್ಧ ಹೇಳ್ಬೇಕು ನೀವು. ನನ್ನ ಪಾದದಲ್ಲಿ ಶರಣಾದ್ರೆ ನಾನು ನಿನ್ಗೆಲ್ಲ ಅಭಯವನ್ನ ಕೊಡ್ತೀನಿ ಅಂತ. ಅಭಯವನ್ನ ಕೊಡ್ತೀನಿ ಅಂತ. ಓಕೆ, ಇನ್ನ ಹರೇ ಕೃಷ್ಣ ಮಾತಾಜಿ. ಅಹಂ ಸರ್ವಸ್ಯ ಪ್ರಭೋ ಮತ್ತಾಸ್ಮ ಸರ್ವ ಪ್ರವರ್ತತೆ 10.8. ಸೊ ಎಲ್ಲದಕ್ಕೂ ನಾನೇ ಒಡೆಯ, ನನ್ನಲ್ಲಿ ಶರಣಾಗಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದೇನಾ? ಎಲ್ಲ ಆಧ್ಯಾತ್ಮಿಕ ಮತ್ತು ಐಹಿಕ ಪ್ರಪಂಚದ ಪ್ರಕೃತಿಯ ಮೂಲ ನಾನೇ. ಮೂಲ ನಾನೇ. ಓಕೆ ಮಾತಾಜಿ, ಮತ್ತೆ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಹೇಳ್ತಾರಲ್ಲ ಮಾತಾಜಿ, ಅಹಂ ದೂರತಸ್ಥೆ ಪದಾಂಬೋಜ ಯುಗ್ಮ ಪ್ರಣಮೇಚ್ಚ ಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವಯಾ ನಿತ್ಯ ಸೇವಾಂ ಫಲಂತ್ವಂ ಪ್ರಯಚ್ಛ ಪ್ರಭೋ ವೆಂಕಟೇಶ. ಅಂದ್ರೆ ಅಜ್ಞಾನಿಗಳಾದ ನನ್ನನ್ನು ದಯವಿಟ್ಟು ನಿನ್ನ ಸೇವೆಯಲ್ಲಿ ತೊಡಗಿಸಿಕುವಂತ ಕೇಳ್ಕೊಳ್ಳೋದು ಮಾತಾಜಿ. ಓಕೆ, ಎಲ್ಲ ಆನ್ಸರ್ ತುಂಬಾ ಕರೆಕ್ಟ್ ಆಗಿದೆ, ಬಟ್ ನಾನ್ ಎಕ್ಸ್ಪೆಕ್ಟೆಡ್ ಮಾಡಿರೋ ಆನ್ಸರ್ ಇಲ್ಲ ಅದು. ಸೊ ಯೋಚನೆ ಮಾಡಿ. ಎಲ್ಲದರ ಮೂಲ ನಾನೇ ಪರಮ ಪ್ರಭು, ನಾನೇ ಪರಮ ಪುರುಷ, ಎಲ್ಲದರ ಮೂಲ ನಾನೇ. ಅವನನ್ನು ಬಿಟ್ಟು ಇನ್ಯಾರು ಮುಕ್ತಿ ಕೊಡಕ್ಕೆ ಸಾಧ್ಯ ಇಲ್ಲ. ಸೊ ಅವನೊಬ್ಬನೇ ಪರಮ ಪುರುಷ. ನನ್ನಲ್ಲಿ ನೀನು ಶರಣಾಗು, ನನ್ನ ಪಾದ ಕಮಲ. ಮಾತಾಜಿ ಆಲ್ಮೋಸ್ಟ್ ಲೈಕ್ ಒಂದೊಂದ್ ಸ್ಟೆಪ್ ಆಗಿ ಮೇಲೆ ಹತ್ತು ಬರ್ತಾ ಇದ್ದೀರಾ, ಫೈನಲ್ ಆಗಿ ಹೇಳ್ಬಿಡಿ. ಅದೇ ಮಾತಾಜಿ, ನಾನೇ ಎಲ್ಲದರ ಮೂಲ, ನಾನೇ ಪರಮ ಪ್ರಭು ಪರಮ ಪುರುಷ, ನನ್ನಲ್ಲಿ ನನ್ನ ಪಾದ ಕಮಲಗಳಲ್ಲಿ ನೀನು ಎಲ್ಲವನ್ನ ಬಿಟ್ಟು ಶರಣಾಗು. ಶರಣಾದ್ರೆ ನಾನು ಇನ್ನೆಲ್ಲವನ್ನ ನಿನಗೆ ಅಭಯವನ್ನು ಕೊಡುತ್ತೇನೆ. ಅಂದ್ರೆ ಅಭಯಕ್ಕಿಂತ ಹೆಚ್ಚಾಗಿ ನಾನು ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಂತೇನೆ. ಅರ್ಜುನನ್ಗೆ ಹೇಳ್ತೇನೆಲ್ಲ ಮಾತಾಜಿ, ಹಾಗೆ ಆ ಕೈಗಳು ಸೂಚಿಸುತ್ತೆ ಅನ್ಕೊಂತೇನೆ. ಸರಿ, ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಯಾವ್ದು ಅಂತ, ಸರಿನಾ? ಯಾಕಂದ್ರೆ ಸ್ಯಾಟಿಸ್ಫೈಂಗ್ ಬೇಡ ಮಾತಾಜಿ, ಈಗ್ಲೇ ಹೇಳ್ಬಿಡಿ ಮಾತಾಜಿ. ಓಕೆ, ಎಷ್ಟು ಜನಕ್ಕೆ ಕೇಳ್ಬೇಕು ಅಂತಿದೆ ಅವಾಗ ನಾನು ಹೇಳ್ತೀನಿ. ಎಲ್ರಿಗೂ ಕೇಳ್ಬೇಕು. ಸರಿ, ಎಲ್ಲ ಗಮನದಿಂದ ಕೇಳೋದಾದ್ರೆ ಹೇಳ್ತೀನಿ. ಓಕೆ, ಸೊ ನೀವು ಹೇಳಿದ ಹಾಗೆ ರೈಟ್ ಹ್ಯಾಂಡು ಪಾದವನ್ನ ತೋರಿಸ್ತಾ ಇದೆ. ಅದರಲ್ಲಿ ಏನ್ ಬರ್ತಾ ಇದೆ, ಏನ್ ಬರ್ದಿದ್ದಾರೆ ಕೈಯಲ್ಲಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನನಗೆ ಶರಣ ಆದ್ರೆ ಈ ಲೆಫ್ಟ್ ಹ್ಯಾಂಡ್ ಅನ್ನ ನೀವು ಎಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರಿ? ಸೊಂಟದ ಮೇಲೆ. ಸೊಂಟದ ಮೇಲೆ. ಅಂದ್ರತೆ ಏನ್ ಅರ್ಥ ಅಂತ ಹೇಳಿದ್ರೆ, ಈ ಭವಸಾಗರ ಇದೆಯಲ್ಲ, ಭವಸಾಗರ, ನಾವ್ ಯಾವ ಸಾಗರದಲ್ಲಿ ಇದೀವಿ? ಭವಸಾಗರ ಅಂದ್ರೆ ಏನು? ಸಂಸಾರ ಮಾತಾಜಿ. ಪ್ರಪಂಚ. ಭವಸಾಗರ ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ, ಎಲ್ಲ ಕ್ಲೇಶಗಳು, ಎಲ್ಲ ದೋಷಗಳು, ಎಲ್ಲ ಕರ್ಮಗಳು, ಎಲ್ಲ ಪಾಪಗಳು, ಎಷ್ಟೊಂದು ಇದೆಯಲ್ಲ. ಕೃಷ್ಣ ಹೇಳ್ತಾ ಇದ್ದಾರೆ,
ಬಾಲಾಜಿ ಹೇಳ್ತಾ ಇದಾರೆ, ಯಾರೊಬ್ರು ನನ್ನ ಪಾದಕ್ಕೆ ಶರಣಾಗ್ತಾರೋ ಈ ಭವಸಾಗರ ಎಂಬ ಸಮುದ್ರವು ಯಾರಾದ್ರೂ ದಾಟಕ್ಕಾಗತ್ತಾ? ಇಲ್ಲ ಸಮುದ್ರ ದಾಟಕ್ಕಾಗತ್ತಾ? ನದಿ ದಾಟಬಹುದು, ಇಲ್ಲ ಒಂದು ಬಾವಿ ದಾಟಬಹುದು, ಸಮುದ್ರ ಅಥವಾ ಏನ್ ಹೇಳ್ತಾರೆ ಓಷನ್, ಕಡಲು ಸಾಗರ. ದಾಟಕ್ಕಾಗತ್ತಾ? ಇಲ್ಲ ಮಾತಾಜಿ. ಇಲ್ಲ, ಯಾರಿಗೂ ಆಗಲ್ಲ. ಆದ್ರೆ ಭಗವಂತ ಹೇಳ್ತಾ ಇದ್ರೆ, ನಾನೊಬ್ಬನಿಗೆ ಶರಣ ಆದ್ರೆ ಆ ನೀರು ಇದೆಯಲ್ಲ, ಭವಸಾಗರದಲ್ಲಿರುವ ನೀರನ್ನ ನಿಮ್ಮ ಒಂದು ಸೊಂಟೆಯವರೆಗೆ ತರಿಸ್ಬಿಡ್ತೀನಿ. ಎಲ್ಲಿಯವರೆಗೆ? ಸೊಂಟ ಸೊಂಟ, ಸೊಂಟದಷ್ಟು. ಆವಾಗ ತಂದ್ಬಿಟ್ರೆ ಯಾರು ಬೇಕಾದ್ರೂ ನಡೆದು ದಾಟಬಹುದಲ್ಲ, ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದಲ್ಲ. ಅದನ್ನೇ ಸಿಂಬಾಲಿಕ್ ಆಗಿ ಬಾಲಾಜಿ ಹೇಳ್ತಾ ಇದ್ದಾರೆ. ನೀನ್ ನನಗೆ ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದಿದರೆ ಈ ಭವಸಾಗರವನ್ನ ಸರಳವಾಗಿ, ಬರೀ ಸೊಂಟದಷ್ಟೇ ನೀರಿರುತ್ತೆ, ಅದಕ್ಕಿಂತ ಕೆಳಗೆ. ಆಕ್ಚುಲಿ ಸೊಂಟ ಅಂತ ಹೇಳ್ಬಾರ್ದು, ಅವ್ರು ಆಕ್ಚುಲಿ ಮಂಡಿಗೂ ಸೊಂಟಗೂ ಮಧ್ಯದಲ್ಲಿ ಇಟ್ಟಿರ್ತಾರೆ ಕೈಯನ್ನ, ಗಮನಿಸಿ ನೋಡಿ. ಸೊ ಅಷ್ಟೇ ನೀರನ್ನ ಈ ಭವಸಾಗರ ನಿನಗೆ ಸುಲಭವಾಗಿ ಮಾಡ್ಬಿಡ್ತೀನಿ, ಸುಲಭವಾಗಿ ಮಾಡ್ಬಿಡ್ತೀನಿ, ನೀನ್ ದಾಟಿ ಬಂದ್ಬಿಡು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ನೋಡಿದ್ರೆ ಭಕ್ತರು, ನೀವ್ ಯಾರೇ ತಗೊಳ್ಳಿ, ಎಂತೆಂತ ಭಕ್ತರೇ ತಗೊಳ್ಳಿ, ಅವ್ರಿಗೇನಪ್ಪಾ ಅಂತ ಹೇಳಿದ್ರೆ, ಒಂದು ಅವ್ರಿಗೆ ಭವಸಾಗರವನ್ನ ದಾಟಬೇಕಾಗಿರತ್ತೆ. ಎರಡನೇದು ಏನಪ್ಪಾ ಅಂದ್ರೆ, ಭವಸಾಗರ ದಾಟಿದ ನಂತರ ಏನು? ಭಗವಂತನ ನಿತ್ಯ ಸೇವೆ. ಅವ್ರು ಬರೀ ಭಗವಂತನ ಈ ಭವಸಾಗರನ ದಾಟಿದ್ರೆ ಸಾಕು ಅಂತ ಹೇಳಲಿಲ್ಲ, ಅದಷ್ಟೇ ಅವ್ರಿಗೆ ಸಾಕಾಗುವುದಿಲ್ಲ. ಅವರು ದಾಟಿ ಏನ್ ಮಾಡ್ಬೇಕು? ಕರೆಕ್ಟ್ ಅಲ್ವಾ? ಅವರಿಗೆ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು, ಭಗವಂತನ ಸಂಬಂಧವನ್ನ ಪಡೆಯಬೇಕು. ಇದೇ ಅವರ ಒಂದು ಅಂತಿಮ ಲಕ್ಷ್ಯ, ಬೇರೇನು ಅವ್ರಿಗೆ ಬೇಕಾಗಿಲ್ಲ. ಅದನ್ನೇ ಪ್ರತಿಯೊಂದು ಭಕ್ತರು ನೋಡಿ, ಪ್ರತಿಯೊಂದು ಭಕ್ತರು ನೋಡಿ, ಅದು ತುಕಾರಾಮ್ ಇರ್ಲಿ, ಅಥವಾ ಹಾತಿರಾಮ್ ಬಾಬಾಜಿ ಆಗಿರ್ಲಿ, ಅಥವಾ ನಮ್ಮ ಸಂಪ್ರದಾಯದಲ್ಲಿ ಇರುವ ಅನೇಕ ಭಕ್ತರಾಗಿರ್ಲಿ, ಹರಿದಾಸ್ ಠಾಕೂರ್ ಆಗಿರ್ಲಿ, ಎಷ್ಟೋ ಮಂದಿ ಭಕ್ತರು ನೋಡಿ, ಅವ್ರಿಗೆ ಭಗವಂತನ ಸೇವೆ ಹೊರತು ಬೇರೆ ಏನು ಬೇಕಾಗಿಲ್ಲ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಕುಂತಿ ಮಹಾರಾಣಿ ಅದನ್ನೇ ಕೇಳ್ತಾ ಇದ್ದಾರೆ, ಯಾವಾಗ್ಲೂ ನಿನ್ನನ್ನ ಸ್ಮರಿಸ್ತಾ ಇರುವ ಒಂದು ಮನಸ್ಸನ್ನ ಕೊಡು ಕೃಷ್ಣ, ಬೇರೆ ಏನು ಬೇಕಾಗಿಲ್ಲ ನನಗೆ, ನಿನ್ನ ನೆನಪು ಒಂದು ಇದ್ರೆ ಸಾಕು. ಅದಕ್ಕೆ ಮುಂದಕ್ಕೆ ಬರೋ ಶ್ಲೋಕಗಳಲ್ಲಿ ಕುಂತಿ ಮಹಾರಾಣಿ ಹೇಳ್ತಾ ಇದಾರೆ, ಪದಂ ಪದಂ ವಿಪದಂ, ಅದಂದ್ರೆ ಪದಂ ಪದಂ, ಎವ್ರಿ ಸ್ಟೆಪ್ ನನಗೆ ಕಷ್ಟ ಕೊಡಿಸೋದನ್ನ ನಾನು ನೆನ್ಸ್ಕೊಳಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ಮಾತಾಜಿ ಹೇಳಿದಾಗೆ ಭಗವಂತನ ನೆನ್ಸ್ಕೊಳ್ಳೋದಿದೆಯಲ್ಲ, ತುಂಬಾ ಕಷ್ಟ ಉಂಟು. ಆದ್ರೆ ಅದಕ್ಕೆ ಜಮುನಾ ಮಾತಾಜಿ ಒಂದು ಸೂಪರ್ ಅನಾಲಜಿ ಕೊಟ್ಬಿಟ್ರು, ಹೇಗೆ ನಾವು ಎಲ್ಲ ಕಡೆ ಭಗವಂತನ ನೆನ್ಸ್ಕೋಬಹುದು ಅಂತ. ಪ್ರಯತ್ನ ಮಾಡಿ ಖಂಡಿತ ಭಗವಂತನನ್ನ ಸ್ಮರಿಸಕ್ಕೆ ಸಾಧ್ಯ ಆಗತ್ತೆ. ಎಷ್ಟು ಅಟ್ಯಾಚ್ಮೆಂಟ್ ನಾವು ಭಗವಂತನ ಲೋಟಸ್ ಫೀಟ್ ಮೇಲೆ ಇಟ್ಕೊಳ್ತೀವೋ, ಅಟ್ಯಾಚ್ಮೆಂಟ್ ಅಂದ್ರೆ ಒಂಚೂರು ಕೂಡ ನಮ್ಮ ಮಕ್ಕಳನ್ನ ಬಿಟ್ಕೊಡಕ್ಕೆ ನಮ್ಗೆ ಇಷ್ಟ ಆಗುದಿಲ್ಲ, ಒಂಚೂರು ಕೂಡ ನಮ್ಮ ಮನೆ ಮಠವನ್ನ ಬಿಟ್ಕೊಡಕ್ಕೆ ಇಷ್ಟ ಆಗುದಿಲ್ಲ. ಆತರ ಒಂದು ಭೌತಿಕ ವಿಚಾರಗಳ ಮೇಲೆ ಅಷ್ಟೊಂದು ಒಳವಿರ್ಬೇಕಾದ್ರೆ ಕೃಷ್ಣನ ಪಾದದ ಮೇಲೆ ನಮಗೆ ಯಾಕೆ ಒಳವಿಲ್ಲ? ಅದ್ರ ಮೇಲೆ ನಾವು ಎಷ್ಟು ಒಳವನ್ನ ಇಟ್ಕೋಬೇಕು, ಎಷ್ಟು ಅಟ್ಯಾಚ್ಮೆಂಟ್ ಅನ್ನು ಇಟ್ಕೋಬೇಕು ಎಂಬುದನ್ನ ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳಿಂದ ನಾವು ಅರ್ಥ ಮಾಡ್ಕೋಬಹುದು. ಸರಿನಾ? ಸೊ ದಯವಿಟ್ಟು ಪ್ರತಿ ದಿವಸ ಪ್ರಯತ್ನ ಮಾಡಿ, ಒಂದು ದಿವಸ ಅದು ಸಫಲವಾಗತ್ತೆ. ಸರಿನಾ? ಇಲ್ಲಿಗೆ ಮುಗಿಸೋಣ. ಓಕೆ, ಹರೇ ಕೃಷ್ಣ. ಸೊ ಆಲ್ರೆಡಿ 7:09, ಇಲ್ಲಿಗೆ ಮುಗಿಸೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಒಂದ್ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಕ್ವಿಕ್ ಆಗಿ ತಗೊಳ್ಳೋಣ, ಇಲ್ಲ ಅಂದ್ರೆ ವಿಲ್ ಫಿನಿಶ್ ದ ಸೆಷನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೀವು ಇದು ಅಭ್ಯಾಸದಿಂದ ನಾವು ಕೃಷ್ಣನ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಮಾತಾಜಿ, ಇದೇ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೂ ಸಹಿತ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ ಮಾತಾಜಿ, ಮನಸ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು ನಾವು, ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾತ್ರ ಸಾಧ್ಯ. ಕರೆಕ್ಟ್ ಮಾತಾಜಿ. ಹೌದು ಮಾತಾಜಿ, ನಿಜಾನೇ. ಸೊ ಪ್ರಯತ್ನನೇ ನಾವು ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಹೇಗೆ ನಾವು ವೈರಾಗ್ಯ ಬರಬಹುದು? ತುಂಬಾ ದೂರ ಇದೆ. ಪ್ರಯತ್ನ ಮಾಡ್ಬೇಕು. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಸ್ಕೊಳ್ತಾ ಇದ್ದೀನಿ. ಅರ್ಥ ಆಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್
ವೈಷ್ಣವಿ ಮಾತಾಜಿ. ಎಸ್, ಹರೇ ಕೃಷ್ಣ ಮಾತಾಜಿ, ದಂಡವತ್ ದಂಡವತ್ ಪ್ರಣಾಮ್. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ.